ಅಲ್ಲಿ ಆ ತೀರ್ಥವನ್ನು ಸ್ನಾನವನ್ನು ಮಾಡಿಬಿಟ್ರೆ ಅದು ತೀರ್ಥವನ್ನು ಕುಡಿಯೋದಕ್ಕೆ ಸಾಕು 100 ಬಾರಿ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ನಮಸ್ಕಾರವನ್ನು ಮಾಡಿದರೆ ದೊಡ್ಡ ದೊಡ್ಡ ರೋಗಗಳು ಹೋಗದೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಒಂದು ಮಹಿಮೆ ಇರುವಂತಹದ್ದು. ಅದನ್ನು ಕೆಲವರೆಲ್ಲರೂ ಸಹಿತ ಎಲ್ಲರೂ ಕೂಡ ಪ್ರಾರಂಭ ಮಾಡೋದು. ಅದು ಯಾರು ಅಧಿಕಾರಿಗಳೋ ಅವರಿಗೆ ಹೋದರೆ ಪರವಾಗಿಲ್ಲ, ಅನಧಿಕಾರಿಗಳಿಗೆ ಹೋದಾಗ ಏನಾಗುತ್ತದೋ ಆ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರನೇ ಭಗವಂತ ಏನು ಮಾಡಿದ್ರೆ ಚೇಳುಗಳನ್ನು ಸೃಷ್ಟಿ ಮಾಡಿಬಿಟ್ಟ. ಕೈ ಹಾಕಿದ್ರೆ ಸಾಕು 100 ಚೇಳುಗಳನ್ನು ಹುಡುಕಬೇಕು. ಒಂದು ಚೇಳಿನ ವೇದನೆಯೇ ತಡೆಯೋಕ್ಕಾಗಲ್ಲ. ಅಂಥದ್ದು 100 ಚೇಳಿನ ವೇದನೆ ಊಹೆನೂ ಮಾಡಲಿಕ್ಕಾಗಲ್ಲ. ಏಕೆಂದರೆ ಈಗಿನವ್ರಿಗೆ ಯಾರಿಗೂ ಸಹಿತ ಚೇಳಿನ ಅನುಭವನೇ ಇಲ್ಲ, ನೋಡೇ ಇಲ್ಲ. ನಾನು ಹೇಳಬೇಕು ಅಂತ ಎಲ್ಲ ಫೋಟೋ ಒಳಗಡೆ ನೋಡಿರ್ಬೇಕು ಅಷ್ಟೇ. ಅಥವಾ ವಾರ ಭವಿಷ್ಯ ದಿನ ಭವಿಷ್ಯ ನೋಡಬೇಕಾಗಿದ್ದರೆ ಸ್ಕಾರ್ಪಿಯನ್ ಏನೋ ಹಾಕಿರ್ತಾರಲ್ಲ ಅದರೊಳಗಡೆಗೆ ಹಾಕಬೇಕು. ಅಂದರೆ ವೃಶ್ಚಿಕ ರಾಶಿ ಅದೇನಿದೆ ಅಂತ ಹೇಳಿ ಹಣೆ ಬರೋಕ್ಕೆ ಅದನ್ನು ನೋಡಬೇಕಾಗುತ್ತೆ. ಅಂತಹ ಯಾವ ತೀರ್ಥಗಳನ್ನು ಭಗವಂತ ನಿರ್ಮಾಣವನ್ನು ಮಾಡಿದ್ದಾನೆ ಅಲ್ಲಿ ಸ್ನಾನವನ್ನು ಸಹಿತ ಮಾಡಲಿಕ್ಕೆ ನಿಮಗೆ ಅವಕಾಶವನ್ನು ಕೊಡಲ್ಲ. ವಾದಿರಾಜ ತೀರ್ಥ ಪ್ರಬಂಧದಲ್ಲಿ ಇನ್ನೊಂದು ಹೇಳ್ತಾರೆ, ಚಂದ್ರಪುಷ್ಕರಣಿ ಸೇವನೀಯಂ ಮಂದಭಾಗ್ಯೇ ನ ಸೇವ್ಯತೆ ಅಂತ. ಚಂದ್ರಪುಷ್ಕರಣಿ ತೀರ್ಥ ಇದೆಯಲ್ಲ ಅದು ಮಂದಭಾಗ್ಯದಿಂದ ಸೇವಿತವಾಗುವಂಥದ್ದಲ್ಲ ಅಂತ ಹೇಳಿಬಿಟ್ಟು. ಅಂದರೆ ಅದೆಲ್ಲ ಉತ್ತಮಾಧಿಕಾರಿಗಳು ಹೋಗಲು ಸ್ನಾನ ಮಾಡುವಂಥದ್ದು. ಆ ರುದ್ರದೇವರು ಜಟೆಯನ್ನು ಕಟ್ಕೊಳ್ತಾ ಇದ್ದರಂತೆ. ಕಟ್ಟುವಾಗ ಸಾಕ್ಷಾತ್ ಗಂಗೆ ಅವರ ಶಿರಸ್ಸಿನಲ್ಲಿರುವಂಥದ್ದು ಒಂದು ಹನಿ ಮೇಲಿನ ಕೆಳಗಡೆ ಬಿತ್ತಂತೆ. ನೀರಿನ ಹನಿ ಹೇಗಿರುತ್ತದೋ ಗುಂಡಗಿರುತ್ತದೋ. ಆ ಚಂದ್ರಪುಷ್ಕರಣಿನೂ ಅಷ್ಟೇ. ಇವತ್ತು ಹೋಗಿ ನೋಡಿದ್ರೆ ಅದು ಗುಂಡಿಗಿದೆ. ಆ ನೀರಿನ ಹನಿ ಮೇಲಿಂದ ಬಿತ್ತಂಥದ್ದು. ಅಂದರೆ ಒಂದು ಹನಿ ಎಷ್ಟು ದೊಡ್ಡದಾಗಿದೆ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಎಲ್ಲಂತಂದ್ರೂ ಒಂದು 3/4 ಎಕರೆ ಇದೆ ಅದು ಚಂದ್ರಪುಷ್ಕರಣಿ. ಎಲ್ಲಿದೆ ಅಂದರೆ ಆ ರಂಗನಾಥನ ಸನ್ನಿಧಾನದ ಹಿಂಬದಿಯಲ್ಲಿ ಒಂದು ಪ್ರಾಕಾರ ಇದೆ. ಅದಾದ ನಂತರದೊಳಗಡೆಗೆ ತಾಯಾರುಗಳಿಗೆ ಹೋಗ್ತೀವಿ. ಅಲ್ಲಿ ಹೋಗಬೇಕಾದ್ರೆ ಅಲ್ಲೊಂದು ರಾಮದೇವರ ದೇವಸ್ಥಾನ ಇದೆ. ಅದರ ಮುಂಭಾಗದಲ್ಲಿ ಬಲಭಾಗದಲ್ಲೇ ಇರತಕ್ಕಂಥದ್ದು ಪೂರ ಪಾಚಿ ಕೂತ್ಕೊಂಡು ಏನು ಮಾಡಿದ್ರು ಸಹಿತ ಅಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕಾಗಲ್ಲ. ಅವ್ರು ಬಿಡೋದು ಇಲ್ಲ. ಏಕೆಂದರೆ ಎಷ್ಟೊಂದು ವೈಕುಂಠ ಸಮಾರಾಧನೆಗಳಾಗೋಗ್ಬಿಟ್ಟಿದೆ, ಅದಕ್ಕೋಸ್ಕರ ಅವ್ರು ಬಿಡೋದಿಲ್ಲ. ನಮಗೂ ಅಷ್ಟೇ ಅದು ನೋಡಿದ ತಕ್ಷಣ ಹೇಗಾಗತ್ತೆ ಅಂದರೆ ಪೂರ್ಣ ಪಾಚಿ ಕಟ್ಟಿಬಿಟ್ಟಿರುತ್ತೆ. ನಮ್ಮ ಬಾಲ್ಯವಾಸ ನಮ್ಮ ಗುರುಗಳು ಕರ್ಕೊಂಡು ಹೋಗಿದ್ದರು. ಸರಿ, ಬೆಳಗ್ಗೆ ಎಲ್ಲ ಕಡೆಗೂ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ನೋಡ್ತು ಅಂತಂದರೆ ಅಲ್ಲಿ ಅಭಿಷೇಕವನ್ನು ಮಾಡುವಂತಹ ಅರ್ಚಕರು ಬಂದರು. ಬಿಂದಿಗೆ ತೊಗೊಂಡು ಒಂದು ಸಲ ಹೀಗೆ ಬಂದರು. ಮೇಲೆಲ್ಲ ಪಾಚಿ ಇದೆಲ್ಲ ಕೂತಿತ್ತಲ್ಲ ಅದೆಲ್ಲ ಪಕ್ಕಕ್ಕೆ ಹೊರಟೋಯ್ತು. ಒಳಗಡೆ ಒಳ್ಳೆ ತಿಳಿಯಾಗಿರ್ತಕ್ಕಂಥ ನೀರು. ನಾವು ಮೇಲಿನ ಒಂದು ಅವಸ್ಥೆಯನ್ನು ನೋಡ್ತೀವಿ, ಒಳಗಿರತಕ್ಕಂಥ ಶುದ್ಧತ್ವವನ್ನು ನೋಡಲಿಕ್ಕೆ ಹೋಗೋದಿಲ್ಲ. ಹಾಗೆ ಭಾಳ ಶುದ್ಧವಾಗಿರ್ತಕ್ಕಂತಹ ನೀರು. ಅಂದರೆ ಒಂದು ಹನಿನೇ ಅಷ್ಟು ದಪ್ಪ ಇರಬೇಕಾಗಿದ್ದರೆ ಇನ್ನು ರುದ್ರದೇವರ ಒಂದು ಶಿರಸ್ಸು ಹೇಗಿರಬೇಕು ಅದನ್ನು ನಾವು ಊಹೆನೂ ಸಹಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಗಂಗೆಯನ್ನು ಎಷ್ಟು ಇದರಲ್ಲಿ ಕಟ್ಟಿದ್ದಾರೆ ಅಂತಂದರೆ ರುದ್ರದೇವರು ಕೆಲವೊಂದೆಲ್ಲ ಚಿತ್ರ ಬರೆದು ಬಿಟ್ಟಿರ್ತಾರೆ. ರುದ್ರದೇವ ತ್ರಿಶೂಲ ಹಾಕೊಂಡ್ಬಿಟ್ಟು ಅಲ್ಲೇ ಆ ಜಟೆಯನ್ನೆಲ್ಲವೂ ಸಹಿತ ವಿಕಾರವಾಗಿ ಮಾಡ್ಕೊಂಡು ಹೋಗ್ತಾರೆ. ಅಂಥದ್ದೆಲ್ಲ ಮಾಡೇ ಇಲ್ಲ ಅಂತನೋರು ನಮ್ಮ ಸ್ವಾಮಿಗಳು. ಇದೇನು ಅಂತಂದರೆ ಅವರ ಕೂದಲಿನ ಒಂದು ಕಣದೊಳಗಡೆಗೆ ಇಟ್ಟಿದ್ದಾರಂತೆ. ರುದ್ರದೇವ್ರದ್ದು 5ನೇ ಕಕ್ಷ, ಗಂಗಾದೇವಿರದು ಎಷ್ಟನೇ ಕಕ್ಷ? 20ನೇ ಕಕ್ಷ. ಅರ್ಧಾಯ್ತಾ? ಅಲ್ಲಿಗೆ 15 ವ್ಯತ್ಯಾಸ. ಇನ್ನೆಷ್ಟು ಸಾಮರ್ಥ್ಯ ಇರಬೇಕು ಅವರಿಗೆ. ಅಷ್ಟೆಲ್ಲ ಶ್ರಮ ಪಡುವಂಥದ್ದೇ ಇಲ್ಲ. ನಾವು ಶ್ರಮ ಪಟ್ಟರು ಅನ್ನೋಂಥ ರೀತಿಯಲ್ಲಿ ಚಿತ್ರಣವನ್ನು ಮಾಡಿಬಿಡ್ತೀವಿ. ಹಾಗೆ ಯಾವ ಚಂದ್ರಪುಷ್ಕರಣಿ ಇದೆಯಲ್ಲ ಅದು ಮಂದಭಾಗ್ಯ ಸೇವ್ಯತೆ, ಮಂದಭಾಗ್ಯರಿಂದ ಅದು ಸೇವೆಗೆ ಒಳಗಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನೇಕ ಕ್ಷೇತ್ರಗಳಿರುತ್ತವೆ, ಅದು ನಮಗೆ ಗೊತ್ತೇ ಇಲ್ಲ ಅದು ಎಲ್ಲಿದೆ ಏನು ಎಂಬತಕ್ಕಂತಹದ್ದು. ಅದಕ್ಕೋಸ್ಕರವಾಗಿಯೇ ವಾದರಾಜರು ಏನು ಮಾಡಿಬಿಟ್ರು ತೀರ್ಥ ಪ್ರಬಂಧ ಅಂತ ಹೇಳಿ ರಚನೆ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಬರ್ತಾ ಬರ್ತಾ ಅನೇಕ ಕ್ಷೇತ್ರಗಳಲ್ಲಿ ಇರತಕ್ಕಂತಹ ಭಗವಂತನ ಸನ್ನಿಧಾನ, ಅಲ್ಲಿರತಕ್ಕಂಥ ಮಹಿಮೆ ಎಲ್ಲವನ್ನೂ ಸಹಿತ ವರ್ಣನೆಯನ್ನು ಮಾಡಿದ್ದಾರೆ. ಹಾಗೆ ಅನೇಕ ಜ್ಞಾನಿಗಳು ಅನೇಕ ಕ್ಷೇತ್ರವನ್ನು ಆಶ್ರಯಿಸಿಕೊಂಡು ಅಲ್ಲಿರತಕ್ಕಂಥ ಭಗವಂತನ ಸನ್ನಿಧಾನದೊಳಗಡೆಗೆ ಸೇವೆಯನ್ನು ನಡೆಸ್ತಾ ತಾವೂ ಸಹಿತ ಮೂಲ ವೃಂದಾವನದಲ್ಲಿ ಸನ್ನಿಹಿತರಾಗಿರ್ತಕ್ಕಂಥವರಾಗಿ ಆಗಿದ್ದಾರೆ. ಹಾಗೆ ಅನೇಕ ಕ್ಷೇತ್ರಗಳು ನೆನೆಯು ದಿವಸವೂ ಸಹಿತ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ಹೋಗಿದ್ವಿ, ಹರಿಹರ ಕ್ಷೇತ್ರ.
ಇನ್ನು ಇವತ್ತಿನ ದಿವಸವೂ ಸಹಿತ ಒಳ್ಳೆ ದಿವ್ಯವಾಗಿರ್ತಕ್ಕಂಥ ಒಂದು ಸನ್ನಿಧಾನಕ್ಕೆ ನಾವು ಇಲ್ಲೇ ಬಂದಿದ್ದೀವಿ. ಹತ್ತಿರದಲ್ಲೇ ಶಾಲ್ಮಲಾ ನದಿಯ ಉಗಮ ಸ್ಥಾನ ಹತ್ತಿರದಲ್ಲೇ ಇರತಕ್ಕಂಥದ್ದು. ಅದು ಎಷ್ಟೊಂದು 15 ಕಿಲೋಮೀಟರ್ 3 ಕಿಲೋಮೀಟ್ರಲ್ಲಿ ಇರತಕ್ಕಂಥದ್ದು ಶಾಲ್ಮಲಾ ನದಿ. ಹೌದು ಹೌದು. ಹೋಗುವಂತಹ ಒಂದು ದಿವ್ಯವಾಗಿರ್ತಕ್ಕಂಥ ಸನ್ನಿಧಾನ. ಅದರ ಹತ್ತಿರದಲ್ಲಿ ಇವತ್ತಿನ ದಿವಸ ನಾವು ಆ ಜನ್ಮೇಜಯರಾಯರಿಂದ ಪ್ರತಿಷ್ಠಾಪಿತವಾಗಿರ್ತಕ್ಕಂತಹ ವ್ಯಾಸರಾಜರಿಂದ ಪುನಃಪ್ರತಿಷ್ಠಾಪಿತವಾಗಿರ್ತಕ್ಕಂತಹ ಒಂದು ದಿವ್ಯ ಸನ್ನಿಧಾನದಲ್ಲಿ ನಾವು ಇವತ್ತಿನ ದಿವಸ ಬಂದಿದ್ದೀವಿ. ಆ ಜನ್ಮೇಜಯರಾಯರು ತಾವು ಸರ್ಪಯಾಗವನ್ನು ಮಾಡ್ತಾರೆ. ಸತ್ರಯಾಗ ಕೇಳಿದ್ದೀವಿ, ಸರ್ಪಯಾಗ. ಆ ಸರ್ಪಯಾಗವನ್ನು ಮಾಡುವ ಸಂದರ್ಭದಲ್ಲಿ ಅನೇಕ ಸರ್ಪಗಳನ್ನು ಆಹುತಿಯನ್ನು ಕೊಟ್ಟುಬಿಟ್ರು. ಪ್ರಧಾನವಾಗಿ ಬೇಕಾಗಿರತಕ್ಕಂಥದ್ದು ಯಾರು ಅಂತಂದರೆ ತಕ್ಷಕರು. ಅವರು ಬರಲಿಲ್ಲ. ಅವರು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೊನೆಯಲ್ಲೇ ಅವರ ಸರದಿ ಬಂತು. ಮೃತ್ತಿಕಗಳು ಹೇಳ್ತಾ ಇದ್ದಾರೆ, ತಕ್ಷಕ ಸ್ವಾಹ ಬರಬೇಕಲ್ಲಿಗೆ. ಆದರೆ ಅವರು ಹೋಗಿದ್ದೇನೆಂದರೆ ಇಂದ್ರದೇವರ ಒಂದು ಸಿಂಹಾಸನಕ್ಕೆ ಸುತ್ತಾಕೊಂಡ್ಬಿಟ್ರಂತೆ. ಎಷ್ಟೊತ್ತಾದರೂ ಬರ್ತಿಲ್ಲ, ಟೈಮ್ ಆಗೋಯ್ತು. ಮಂತ್ರ ವ್ಯರ್ಥ ಆಗೋ ಹಾಗಿಲ್ಲ. ಯಾರೋ ಬಂದು ವಿಷಯ ಹೇಳಿದ್ರಂತೆ, ಅವರು ಇಂದ್ರದೇವರ ಒಂದು ಸಿಂಹಾಸನಕ್ಕೆ ಸುತ್ತಾಕೊಂಡ್ಬಿಟ್ಟಿದ್ದಾರೆ. ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಬರುತ್ತೆ. ಬ್ರಾಹ್ಮಣರ ಸಾಮರ್ಥ್ಯ ಹೇಗಿರುತ್ತೆ ಗೊತ್ತೇನದು? ನಾವು ಉಳಿಸ್ಕೊಂಡಿಲ್ಲ. ನಾವು ಇವತ್ತು ದಿವಸ ಮಂತ್ರಾಧೀನಂ ಜಗತ್ಸರ್ವಂ, ದೈವಾಧೀನಂ ಜಗತ್ಸರ್ವಂ, ಮಂತ್ರಾಧೀನಂತು ದೈವತಂ, ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ ಅಂತ ಹೇಳ್ದ. ನೀವೇ ದಿವಸ ಮೂಲೆ ಗುಂಪು ಮಾಡಿರ್ಬೋದು, ಅದಾಯ್ತೇನೋ. ಅದರ ಸ್ಥಾನ ಉಳಿಸೋದನ್ನು ಭಗವಂತ ಉಳಿಸೇ ಇರ್ತಾನದನ್ನು. ಏನು ಮಾಡೋದು ಸಹಿತ ಅದನ್ನು ತೆಗೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ದೈವಾಧೀನಂ ಜಗತ್ಸರ್ವಂ, ಮಂತ್ರಾಧೀನಂತೂ ದೈವತಂ. ಇಡೀ ಜಗತ್ತು ಭಗವಂತನ ಅಧೀನ. ಹಾಗೆ ಮಂತ್ರದ ಅಧೀನ ದೇವತೆಗಳಂತೆ. ಆ ಮಂತ್ರ ಯಾರ ಅಧೀನ ಅಂತಂದರೆ ಬ್ರಾಹ್ಮಣರ ಅಧೀನ ಅಂತ ಹೇಳ್ತಾ ಇದ್ದಾರೆ. ತನ್ಮಂತ್ರ ಬ್ರಾಹ್ಮಣಾಧೀನ ಬ್ರಾಹ್ಮಣೋ ಮಮ ದೇವತಾ ಅಂತ. ಆದ್ದರಿಂದ ಬ್ರಾಹ್ಮಣರು ನನ್ನ ದೇವತೆ ಅಂತ ಹೇಳಿ ಕರೀತಾ ಇದ್ದೇನೆ, ಭಗವಂತನೇ. ಅಂತಹ ಯಾವ ಮಂತ್ರವನ್ನು ಉಚ್ಚಾರವನ್ನು ಮಾಡಿದ್ರೂ ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಹೇಳಿ ಸೀದಾ ಯಜ್ಞಕುಂಡದ ಮೇಲ್ಭಾಗದಲ್ಲಿ ನಿಂತು ಬಿಟ್ಟಿದ್ದಾರಂತೆ. ಎಂಥ ಸಾಮರ್ಥ್ಯ ಇರಬೇಕು. ತಕ್ಷಕರದಲ್ಲೇ ನನಗೆ ಬಂದೆಲ್ಲ ಹೇಳ್ತಾ ಇದ್ದಾರಂತೆ, ಈ ರೀತಿಯಂತಹ ಹೋಮವನ್ನೆಲ್ಲ ಮಾಡೋದು ಬೇಡ, ನಿಲ್ಲಿಸಿ ಅಂತಂದರು. ನೋಡ್ರಿ, ದೊಡ್ಡವರು ಹೇಳಿದಾಗ ಅದನ್ನು ನಿಲ್ಲಿಸ್ತಾ ಇದ್ದಾರೆ. ನಮ್ಗೆ ಹಾಗೆಲ್ಲ ಕೆಟ್ಟ ಕೆಲಸ ಮಾಡ್ತಾ ಇರ್ತೀವಿ. ದೊಡ್ಡವರು ಹೇಳ್ತಾರೆ ಮಾಡಬೇಡ್ರು ಅಂತ ಹೇಳಿ, ಆಮೇಲೆ ಯಾರೋ ಒಂದು ಹೊಡೆತ ಕೊಟ್ಟ ಅಂತಂದರೆ ಅವಾಗ ಇನ್ನು ಸೈಲೆಂಟಾಗಿರ್ತಾರೆ. ಇಂತಹ ಒಂದು ಸ್ಥಿತಿ. ಅಂತಹ ಯಾವ ಸಂದರ್ಭದೊಳಗಡೆಗೆ ಆ ಜನ್ಮೇಜಯರಾಯರು ಅನೇಕ ಸರ್ಪಗಳನ್ನು ಯಾಗವನ್ನು ಮಾಡಿಬಿಟ್ಟಿದ್ದಾರೆ. ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸಂಚಾರವನ್ನು ಮಾಡಿ ಅನೇಕ ಕಡೆಯಲ್ಲಿ ಆ ಮುಖ್ಯ ಪ್ರಾಣದೇವರ ಪ್ರತೀಕಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಪಾಪವನ್ನು ತೆಗೀತಕ್ಕಂತಹವ್ರು ಯಾರು ಉಂಟಂತ ಹೇಳಿದ್ರೆ ನಮ್ಮ ವಾಯುದೇವರೇ ಹೊರತು ಬೇರೆ ಇನ್ಯಾರೂ ಇಲ್ಲ. ಎಂತಹವರು ನಮ್ಮ ವಾಯುದೇವರು ಅಂತಂದರೆ ಕಲ್ಯಾವೇಶರಹಿತರಾಗಿರ್ತಕ್ಕಂತಹವರು. ಅದಕ್ಕೆ ವಾದರಾಜರು ಸರಸಭಾರತಿ ವಿಲಾಸದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ, ಅಸುರಾವೇಶರಹಿತೋ ವಾಯೋರೇವ ಹಿ ಶುಕ್ರತ ಉಚಿತಾತೋ ಮುಖ್ಯವಾಯು ಆಖಣಾಶ್ವಕನ ಸಮಕ್ಕಿಲ ಅಂತ ಹೇಳ್ತಾ ಇದ್ದಾರೆ. ಅಸುರಾವೇಶರಹಿತರಾಗಿರ್ತಕ್ಕಂತಹವರು. ಏನು ಅಸುರಾವೇಶರಹಿತರಾಗಿರೋರು ಉಂಟಂತ ಹೇಳಿದ್ರೆ, ಒಮ್ಮೆ ದೇವತೆಗಳೆಲ್ಲರೂ ಸಹಿತ ಒಂದು ಸಭೆಯಲ್ಲಿ ಸೇರಿ ಯಾರು ದೊಡ್ಡವರು ಅಂತ ಹೇಳಿ ನಿಶ್ಚಯ ಮಾಡಬೇಕು ಅಂತ ಅಂದ್ಕೊಂಡು. ಹೀಗೆ ನಮ್ಮಲ್ಲೂ ಇರ್ತಾರಲ್ಲ, ಅಲ್ಲೇ ಯಾವುದೋ ಒಂದು ಟ್ರಸ್ಟ್ ಮಾಡ್ತು ಅಂತಂದರೆ ಅದಕ್ಕೊಬ್ಬರು ಪ್ರೆಸಿಡೆಂಟು, ಒಬ್ಬರು ಸೆಕ್ರೆಟ್ರಿ, ಒಬ್ಬರು ಜಾಯಿಂಟ್ ಸೆಕ್ರೆಟ್ರಿ. ಆದರೆ ನಮ್ಮ ಟ್ರಸ್ಟಲ್ಲಿ ಮಾತ್ರ ಎಲ್ಲರೂ ಸೆಕ್ರೆಟ್ರಿ, ಎಲ್ಲರೂ ಪ್ರೆಸಿಡೆಂಟು, ಎಲ್ಲರೂ ಜವಾನ್ರೆ. ಹೇಳಿದ ಕೆಲಸ ಎಲ್ಲರೂ ಮಾಡಬೇಕು, ಎಲ್ಲರೂ ಎಲ್ಲ ಕೆಲಸ ಹೇಳಬೇಕು. ಇದು ನಮ್ಮ ಟ್ರಸ್ಟಲ್ಲಿ ಅನ್ಸುತ್ತೆ. ಇನ್ನು ದೃಷ್ಟಾಂತ ಕೊಟ್ಟೆ ಅಷ್ಟೇನೇ, ಗೊತ್ತಾಯ್ತಾ? ಹಾಗೆ ಯಾರು ದೊಡ್ಡವರು ಅಂತ ಹೇಳಿ ನಿರ್ಧಾರ ಮಾಡಬೇಕಾಗಿದೆ. ಅವಾಗ ಅವರವರನ್ನೇ ಹೇಳ್ಕೊಂಡ್ರು, ನಾವು ದೊಡ್ಡವರು ಅಂತ. ಹಾಗಿದ್ರೆ ಏನಾದರೂ ಒಂದು ಸಾಧನೆಯನ್ನು ಮಾಡಿ ತೋರಿಸಬೇಕಂತೆ. ಆ ಕಾಲದೊಳಗಡೆಗೆ ಅನೇಕ ಮಹಿಮೆಗಳನ್ನೆಲ್ಲ ಅವರು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದೆಲ್ಲ ಬೇಡ, ಭಗವಂತನ ಅನುಗ್ರಹವನ್ನು ಪಡೆಯಬೇಕಾಗಿದ್ದರೆ
ಯಾರ ಅಧಿಷ್ಠಾನದ ಮುಖಾಂತರವಾಗಿ ಭಗವಂತನನ್ನು ಕಾಣಬೇಕು. ಉಪನಿಷತ್ತಿನ ಒಂದು ಕಥೆಯನ್ನು ಅಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಭದ್ರಾಜ ಸ್ವಾಮಿಗಳು. ಅದಕ್ಕೆ ಅಲ್ಲೊಂದು ಮಾತು ಹೇಳ್ತಾರೆ, ಐತ್ರೇಯದಲ್ಲಿರತಕ್ಕಂಥದ್ದನ್ನು ಕಥೆ ಹೇಳಿದ್ರು, ನಂತರದಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಅವರು. ಕಲ್ಪಾಂತೇಚ ಪ್ರವಕ್ಷ್ಯಾಮಿ ಅಂತಂದರು. ಕಲ್ಪಾಂತರದಲ್ಲಿ ನಡೆದಿರತಕ್ಕಂಥ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಅಂತಂದರು. ಅಂದರೆ ಕಲ್ಪಾಂತದ ಒಂದು ವಿಷಯವನ್ನು ಹೇಳಬೇಕಾಗಿದ್ರವಾದರೆ ಅದ್ರ ಏನು ಅಂತೇಳಿ ನಾವು ಸ್ವಲ್ಪ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಹಿಂದಿನ ಅಂದರೆ ತಾರತಮ್ಯ ಆಗೋಗ್ಬಿಡುತ್ತೆ, ತಾರತಮ್ಯ ಎಲ್ಲ ವ್ಯತ್ಯಾಸವಾಗಿ ಹೋಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಯಾರನ್ನು ಮುಖ್ಯ ಅಧಿಷ್ಠಾನವನ್ನಾಗಿ ಮಾಡ್ಕೋಬೇಕು ಅಂತ, ಅಗ್ನಿದೇವರಿಗೆ ಎಲ್ಲ ಆಹುತಿಯನ್ನು ಕೊಡ್ತೀವಿ, ಆದ್ದರಿಂದ ಅಗ್ನಿದೇವರ ಮುಖಾಂತರವಾಗಿ ಭಗವಂತನನ್ನು ಕಾಣೋಣ ಅಂತ ಅಂದ್ಕೊಂಡ್ರು. ಅಗ್ನಿದೇವರಿಗಿಲ್ಲಿ ಆಹುತಿಯನ್ನು ಕೊಟ್ಟಿದ್ದಾರೆ, ಅವರನ್ನು ಪ್ರಧಾನವಾಗಿ ಇಟ್ಟುಕೊಂಡು ಅಂತರ್ಯಾಮಿಯಾಗಿ ಭಗವಂತನನ್ನು ನೋಡ್ತಾ ಇದ್ದಾರೆ. ಇತ್ತ ಕಡೆಗೆ ಸ್ವಾಹಾಕಾರ ಹಾಕಿದ್ರು ದೈತ್ಯರು ಬಂದು ತೊಗೊಂಡ್ಬಿಟ್ಟರು. ಇಲ್ಲ ವರುಣದೇವರು ಹೋದರು, ಯಮಧರ್ಮರಾಜರು ಹೋಗ್ಬಿಟ್ಟಂತ ಹೇಳ್ತಾ ಇದ್ದಾರೆ. ಕೊನೆಗೆ ಇಂದ್ರದೇವರಿಗೆ ಹೋದರು. ಇಂದ್ರದೇವರಿಗೆ ಹೋದರೂ ಸಹಿತ ಯಥಾ ಪ್ರಕಾರವಾಗಿ ಅವ್ರಿಗೆ ಆಹುತಿಯನ್ನು ಅಥವಾ ಅವರನ್ನು ಅಧಿಷ್ಠಾನವನ್ನಾಗಿ ಇಟ್ಟುಕೊಂಡ ನಂತರದವರೆಗೆ ದೈತ್ಯರೆಲ್ಲರೂ ಸಹಿತ ಬಂದರು. ಆ ಹವಿಸ್ಸಿನ ಭಾಗವನ್ನು ಅಪಹಾರ ಮಾಡ್ಕೊಂಡು ಹೊರಟೋದ್ರು. ದೇವತೆಗಳಿಗೆ ಬಲವೇ ಇಲ್ಲದಿರುವಂತಹ ಸ್ಥಿತಿ ಆಗೋಗ್ಬಿಡ್ತು. ಏನು ಮಾಡಬೇಕು? ಇಲ್ಲ ನಮಗಿನ್ನ ದೊಡ್ಡವರು ರುದ್ರದೇವರಿದ್ದಾರೆ, ಅವರನ್ನು ಹೋಗಿ ನಾವು ಪ್ರಾರ್ಥನೆ ಮಾಡೋಣ ಅಂತಿದ್ರು. ಯಥಾ ಪ್ರಕಾರವಾಗಿಯೇ ದೈತ್ಯರು ಬಂದರು, ಅಪಹಾರ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಇದಾದ ನಂತರದೊಳಗಡೆಗೆ ಅನ್ಯತಾ ಶರಣಂ ನಾಸಿ ತ್ವಮೇವ ಶರಣಂ ಮಮ. ಅಲ್ಲೇ ಯಾರ ಬಳಿಯಲ್ಲಿ ಬರ್ತಾ ಇದ್ದಾರೆ? ನಮ್ಮ ಮುಖ್ಯಪ್ರಾಣದೇವರ ಬಳಿಯಲ್ಲಿ ಬಂದರು. ಸ್ವಾಮಿ, ನೀವು ಎಲ್ಲದಕ್ಕೂ ಸಹಿತ ಅಧ್ಯಕ್ಷರಾಗಿರಿ, ನಾವು ಕೊಡತಕ್ಕಂತಹ ಸಕಲ ರೀತಿಯಾಗಿರತಕ್ಕಂತಹ ಒಂದು ಹವಿಸ್ಸಾಗಿರಬಹುದು, ಏನೇ ಪದಾರ್ಥವಾಗಿರ್ಬೋದು, ಅದನ್ನೆಲ್ಲವನ್ನು ಸಹಿತ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದಾಗ ಹಾಗೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮುಖ್ಯ ಅಧಿಷ್ಠಾನವನ್ನಾಗಿ ಇಟ್ಟುಕೊಂಡರು. ಭಗವಂತನಿಗೆ ಬೇಕಾದಷ್ಟು ಸೇವೆಯನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಭಗವಂತನಿಗೆ ಹೋಗಿ ಮುಟ್ಟುತ್ತಂತೆ. ಅವಾಗ ಅಂದುಕೊಂಡ್ರಂತೆ ಇವರೇ ನಮ್ಮ ಗುರುಗಳು ಅಂತ. ಅದಕ್ಕೋಸ್ಕರ ಭದ್ರಾಜರು ಹೇಳ್ತಾರೆ, ಈತನೇ ಲೋಕಗುರು ವೇದ ವಿಖ್ಯಾತ. ಅವನು ವೇದ ವಿಖ್ಯಾತನಾಗಿರ್ತಕ್ಕಂತಹ ಅವರು. ಆ ಸಂದರ್ಭದಲ್ಲಿ ಆ ವಾಯುದೇವರನ್ನು ಪ್ರಧಾನವನ್ನಾಗಿ ಇಟ್ಟುಕೊಂಡ್ರು. ಅಸುರರೆಲ್ಲರೂ ಸಹಿತ ಬರ್ತಾ ಇದ್ದಾರಂತೆ ಕಿತ್ಕೋಬೇಕು ಅಂತ ಹೇಳಿ. ನೋಡಿ, ಒಂದಕ್ಕೊಂದು ಕಥೆ ಎಲ್ಲೆಲ್ಲ ಹೊರಟೋಗ್ಬಿಡುತ್ತೆ. ಯಾವುದಾದ್ರೂ ಒಂದು ಅಮೂಲ್ಯವಾಗಿರತಕ್ಕಂಥ ಒಂದು ಪದಾರ್ಥವನ್ನು ಇಟ್ಕೊಂಡಿತ್ತು ಅಂದರೆ 10 ಜನ ಅದರ ಮೇಲೆ ಕಣ್ಣು ಹಾಕಿರ್ತಾರೆ. ಹಾಗೆ ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ ಒಂದು ಹವಿಸ್ಸು ಇತ್ಯಾದಿಗಳು ಏನೈತಿಗೂ ಸಹಿತ ದೈತ್ಯರದನ್ನು ಅಪಹಾರ ಮಾಡೋಣ ಅಂತ ಹೇಳಿ ನೋಡ್ತಿರ್ತಾರೆ. ಇಷ್ಟು ದಿವಸ ನಾವು ಯಾವ ದೇವತೆಗಳ ಹತ್ತಿರಕ್ಕಿದ್ರೂ ಸಹಿತ ಹವಿಸ್ಸು ಇತ್ಯಾದಿಗಳ ಪದಾರ್ಥವನ್ನೆಲ್ಲವನ್ನು ಸಹಿತ ಹರಣ ಮಾಡ್ಕೊಂಡು ಹೊರಟೋಗ್ಬಿಡ್ತಿದ್ವಿ. ಅದಕ್ಕೋಸ್ಕರವಾಗಿಯೇ ಕೆಲವೊಂದು ಧರ್ಮವನ್ನು ಹೇಳಿದ್ದಾರೆ. ಹಾಗಾಗಿ ಮಾಡಿದಾಗ ಮಾತ್ರ ನಮಗೆ ಪುಣ್ಯ ಉಳ್ಕೊಳ್ಳುತ್ತೆ, ಇಲ್ಲಾಂದರೆ ಪುಣ್ಯ ಉಳ್ಕೊಳ್ಳೋದಿಲ್ಲ. ಅಲ್ಲೇ ಹೆಣ್ಣು ಮಕ್ಕಳು ರಂಗೋಲಿ ಇಡ್ತಾರಲ್ಲ, ಸೀದಾ ರಂಗೋಲಿ ಇಟ್ಬಿಡ್ಬಾರ್ದು. ಕ್ಲೀನ್ ಮಾಡಬೇಕು, 5 ಚುಕ್ಕಿ ಇಡಬೇಕು, ಆಮೇಲೆ ಹೀಗೆ ಅನ್ಬೇಕು. ಯಾಕೆ ಆಚಾರ್ಯ ಇದು ಮಾಡ್ತಿದ್ದೀರಾ ಮಾಡಿಸ್ಬೇಕು ಅಂತಂದರೆ, ನೀವು ಏನಾದರೂ ಸಹಿತ ರಂಗೋಲಿಯನ್ನು ಬಿಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಂತೆಂಥ ಅವರಿದ್ರು ಗೊತ್ತಾ, ಬರೀ ಹೆಂಗಸರು ಮಾತ್ರ ರಂಗೋಲಿ ಬಿಡಿಸ್ಬೇಕು ಅಂತ ಅಂದ್ಕೊಂಡ್ಬಿಟ್ಬೇಡ್ರಿ. ನಮ್ಮ ಜಗನ್ನಾಥ ದಾಸರಿಗೆ ಇನ್ನೊಂದು ಹೆಸರಿದೆ, ರಂಗವಲಿದ ದಾಸರು, ರಂಗೋಲಿ ದಾಸರು ಅಂತ ಹೇಳಿದರು. ಅಂದರೆ ಏನು, ವಿಜಯರಾಯರು ಕಂಕಣಾಕಾರ ಸುಳಾದಿ ಒಳಗಡೆಗೆ ಚಕ್ರಾಬ್ದಿ ಮಂಡಲ ಇತ್ಯಾದಿಗಳನ್ನೆಲ್ಲವೂ ಸಹಿತ ಹೇಗೆ ಬರೀಬೇಕು ಅನ್ನೋಂಥದ್ದನ್ನು ಹೇಳಿಕೊಟ್ಟಿದ್ರು. ಅದನ್ನು ಪ್ರತಿನಿತ್ಯದಲ್ಲೂ ಸಹಿತ ತಾವು ರಂಗೋಲಿಯನ್ನು ಕೈಯಲ್ಲಿ ಹಾಕಿ ಅದರ ಮೇಲೆ ಆ ಭಗವಂತನನ್ನು ಕೂಡಿಸಿ ಸನ್ನಿಧಾನವನ್ನು ತರಿಸಿ ಪೂಜೆ ಮಾಡೋರು. ಪೂಜೆಯೆಲ್ಲ ಆದ ನಂತರದೊಳಗಡೆಗೆ ನಾವು ಹೇಗೆ ಕಚವಾಳ ಅಲ್ಲೇ ಪಂಚಭದ್ರೆ ಉದ್ದರಣೆನ್ನೆಲ್ಲನೂ ಸಹಿತ ತೊಳೆಯೋಕೆ ಹಾಕ್ಬಿಡ್ತೀವೋ ಆ ರೀತಿಯಲ್ಲಿ ಪ್ರತಿಮೆಗಳನ್ನೆಲ್ಲ ತೊಳೆಯೋಕೆ ಹಾಕ್ಬಿಡೋರುತ್ತೆ. ಇವತ್ತು ಹಾಕ್ತೀರಾ ನೋಡೋಣ. ಯಾರಾದರೂ ಸಹಿತ ನಮ್ಮನ್ನು ಬಿಟ್ಟು ಬೇರೆ ಮುಟ್ತದೆ, ನೀನು ಯಾಕೆ ಮುಟ್ಟಿದ್ದನ್ನು ಸಂರಕ್ಷಣೆ ಮಾಡಿಸ್ಬೇಕು ಅಂತಂತಾರೆ. ಇಂತಹ ಒಂದು ಸ್ಥಿತಿ. ಅಂದರೆ ಜಗನ್ನಾಥದಾಸನ ಸಾಮರ್ಥ್ಯ ಹೇಗೆ ಅಂತಂದರೆ, ಇವತ್ತು ಆವಾಹನೆ ಮಾಡ್ತೀವಿ, ತಕ್ಷಣ ಪೂಜೆ ಎಲ್ಲ ಮುಗೀತು, ಒಳಗಡೆಗೆ ಪ್ರತ್ಯವರೋಹಣವನ್ನು ಮಾಡಿಬಿಡ್ತೀವಿ, ಆಮೇಲೆ ಎಲ್ಲ ಬರೀ ಲೋಹ ಅದಷ್ಟೇ ಅಂತಂದರು. ಗೊತ್ತಾಯ್ತಾ? ಆ ಸಾಮರ್ಥ್ಯ ಅವ್ರಿಗಿದೆ. ನಮಗೆ ದಿವಸ ಪ್ರತಿಮೆಯಲ್ಲಿ ಸಾನ್ನಿಧ್ಯವನ್ನು ತರ್ಸೋಕ್ಕೂ ಆಗಲ್ಲ. ಅಲ್ಲ ತರ್ಸಕ್ಕಂತೂ ಆಗಲ್ಲ. ಇದಾರೇನು ಅಂತಂದರೆ ಅವ್ರು ಅವಲೇ ಹೊಟ್ಟೋಗ್ಬಿಟ್ಟಿರ್ತಾರೆ. ಯಾಕೆಂದರೆ ಇವ್ರು ತಿನ್ನಬಾರ್ದಿರೋದು ತಿನ್ಕೊಂಡು, ಕುಡಿಬಾರ್ದಿರೋದು ಕುಡ್ಕೊಂಡು, ಹೋಗ್ಬಾರ್ದಿರೋರ ಕಡೆ ಹೋಗ್ಬಿಟ್ಟು ಬಂತು ಅಂತಂದರೆ ಈ ಪ್ರತಿಮೆ ಎಲ್ಲಿ ಬರುತ್ತೆ? ಹೊಟ್ಟೋಗುತ್ತೆ. ಹಿಂದೆ ಒಂದು ಇತಿಹಾಸದಲ್ಲಿ ಹೇಳುವಂಥದ್ದು, ಒಬ್ಬರು ಸ್ವಾಮಿಗಳು ಅವರು ಎಲ್ಲ
ಊರೊಳಗಡೆ ಬರೋ ಹಾಗಿಲ್ಲ. ಊರಿಂದ ಹೊರಗಡೆಗೆ ಏನಾದರೂ ಒಂದು ಅರಳಿಕಟ್ಟೆ ಅಥವಾ ಪ್ರಾಣದೇವರ ಸನ್ನಿಧಾನ ಏನಾರು ಇತ್ತು ಅಂತಂದರೆ ಅಲ್ಲಿ ಬರಬೇಕು, ಶಿಷ್ಯಂದು ಪಾಠ ಗೀಟ ಹೇಳಬೇಕು, ಅವರು ಭಿಕ್ಷಾಟನೆಯನ್ನು ಮಾಡಿಕೊಂಡು ಬಂದು ಪ್ರಸಾದವನ್ನು ಸ್ವೀಕಾರವನ್ನು ದೇವ್ರ ನೈವೇದ್ಯ ಮಾಡಿ ಭಿಕ್ಷವನ್ನು ಸ್ವೀಕಾರ ಮಾಡಬೇಕು. ಅಲ್ಲಿ ಹೋಗೋ ಅಷ್ಟೊಳಗಡೆ ಯಾರೋ ಅರ್ಚಕ ಹೋದಂತ ಒಳಗಡೆಗೆ, ಅವನು ಹೋಗ್ತಿದ್ದಂತಾನೆ ಸ್ವಾಮಿಗಳು ಪಾಠ ಹೇಳ್ತಿರೋ ಎದ್ದು ನಿಂತ್ಕೊಂಡ್ರಂತೆ. ಈ ಏನೋ ನಿಂತ್ಕೊಂಡ್ರು ಅಂತ ಹೇಳ್ಕೊಂಡು ಅವ್ರು ಸುಮ್ಮನಿದ್ದಾರೆ. ಸರಿ, ಆ ಅರ್ಚಕ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ವಾಪಸ್ ಹೋದಂತೆ. ಮತ್ತು ಸ್ವಾಮಿಗಳು ಎದ್ದು ನಿಂತ್ಕೊಂಡ್ರಂತೆ. ಸ್ವಾಮಿ ಎಂಥ ಪೀಠ ನಮ್ಮದು, ಹೋಗಿ ಇಲ್ಲಿ ಯಾರೋ ಬಂತು ಅಂದ್ರೆ ಅವ್ನಿಗೆ ಎದ್ದು ನಿಂತ್ಕೊಳ್ತಿದ್ದೀರಲ್ಲ ಅಂತ. ಶಿಷ್ಯರಿಗೆ ಏನು ಗೊತ್ತಾಗಬೇಕು ಆಯ್ತು. ಅದು ಆ ಕಾಲದಲ್ಲೇನೇ ಎಮ್ ಡಿಗಳಿದ್ರು ಅನ್ಬೇಕಾಯ್ತು ಮಂತ್ರಿಗಳು. ಈ ಕಾಲದಲ್ಲಿ ಇರೋದೇನೆ ಅದೇ ಎಲ್ಲಿ ಕೊಟ್ಬಿಡ್ಬೇಡ ಅನ್ನೋದನ್ನು ಆಮೇಲೆ ನಮ್ಮನೆ ಬೈತು. ನಾನು ಯಾರು ಹೇಳಿ ಅದಕ್ಕೆ ಯಾವ ಮಠದ್ದು ಹೆಸರನ್ನು ಹೇಳಿಲ್ಲ ನಾನು. ಆಯ್ತಾ, ಎದ್ದು ನಿಂತ್ಕೊಂಡ್ರು ಮತ್ತು ಕೂತ್ಕೊಂಡ್ರು. ಶಿಷ್ಯಂದ್ರಿಗೆ ಆಶ್ಚರ್ಯ ಆಯಿತು. ಸುಮ್ಮನೆ ಏನು ಎದ್ದು ನಿಂತ್ಕೊಂಡ್ರೆ ಕೂತ್ಕೊಂಡ್ರೆ ಅವ್ನು ಬಂದರೆ ಯಾಕೆ ಎದ್ದು ನಿಂತ್ಕೊಳ್ತಿದ್ದೀರಾ ಅಂತಂದ್ರೆ ಅದಕ್ಕೋಸ್ಕರ ಹೇಳಿದ್ರಂತೆ, ಏನಿಲ್ಲ ಇವನು ತಿನ್ನಬಾರ್ದಿರೋ ತಿನ್ಕೊಂಡು, ಕುಡಿಬಾರ್ದಿರೋ ಕುಡ್ಕೊಂಡು, ಮಾಡಬಾರ್ದಿರೋ ಅಂತ ಮಾಡೋ ವ್ಯಕ್ತಿ ಬಂದು ಪೂಜೆ ಮಾಡೋಕ್ಕೆ ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಅಲ್ವಾ, ಪ್ರಾಣದೇವರು ಸತ್ಯ ಇವನು ಬರ್ತಿದ್ದಂತಲೇ ಆ ಹೊಸ ದೋಸೆ ವಾಸನೆ ತಡೆಯೋಕ್ಕಾಗ್ತೀರಾ, ಕುಸುಕಂದು ಈಚೆ ಕಡೆ ಕೊಡಿ. ಯಾಕೆ ನೀನೆಲ್ಲ ಮಾಡ್ಬಿಟ್ಟು ಏನೇನು ಮಾಡ್ತೀವೋ ನೀರನ್ನು ಎರಚಿಬಿಟ್ಟು ಗಂಧ ಅಕ್ಕ ಎಲ್ಲನೂ ಸಹಿತ ಎರಚಿಬಿಟ್ಟು ಅಲ್ಲೇ ಹೂವು ಹಾಕ್ಬಿಟ್ಟು ನೀವು ಒಟ್ಟಾಗಿ ಈಚೆ ಕಡೆಗೆ ಆಮೇಲೆ ನಾನು ಬರ್ತೀನಿ ಅಂತ. ಈ ಅರ್ಚಕ ಹೋಗೋಕ್ಕೂ ಸಹಿತ ಹನುಮಪ್ಪ ಈಚೆ ಕಡೆ ಬರೋಕ್ಕೂ ಸರಿ ಹೋಯ್ತಂತೆ. ಅದಕ್ಕೋಸ್ಕರ ಹನುಮಂತೆ ಅವ್ರನ್ನ ನೋಡಿ ಎದ್ದು ನಿಂತ್ಕೊಂಡ್ರು. ಇವ್ರು ಪೂಜೆ ಗೀಜೆ ಎಲ್ಲ ಮಾಡ್ದೆ, ನೈವೇದ್ಯ ಮಾಡ್ದೆ, ವಾಪಸ್ ಹೊರಟ ಆ ವ್ಯಕ್ತಿ. ಆಮೇಲೆ ಒಳಗಡೆಗೆ ಸನ್ನಿಹಿತರಾಗೋದಕ್ಕೆ ಅಂತೇಳಿ ಹನುಮಪ್ಪ ಬಂದಂತ ಎದ್ದು ನಿಂತ್ಕೊಂಡ್ರು. ನಾನು ನಿಂತ್ಕೊಂಡಿದ್ದು ಮುಖ್ಯ ಪ್ರಾಣದೇವ್ರಿಗಪ್ಪ, ಬೇರೆ ಯಾರು ಬರಲ್ಲ ಅಂತ. ಇದೇ ಗೊತ್ತಿಲ್ಲದೇ ಇರೋಂಥವ್ರು ಇನ್ನು ಬ್ರಹ್ಮಜ್ಞಾನ ನಮಗೆ ಬರುತ್ತಾ? ಅಷ್ಟು ಸುಲಭವಾಗಿ ಅರ್ಥ ಆಗುತ್ತೆ ಪಂಕ್ತಿಗಳು, ಗೊತ್ತಾಗಲ್ಲ. ಆ ರೀತಿಯಲ್ಲಿ ಅಂದರೆ ವೃತ್ತಾಂತ ಎಲ್ಲಿ ಕೊಡಕ್ಕೆ ಬಂದಿದ್ದು ಅಂತ ಹೇಳಿದ್ರೆ ಆ ಅಸುರಾವೇಶರಾಗಿದ್ದು ಅಂದರೆ ಎಂತಹ ಒಂದು ಇದ್ದರೆ ಎಂಥ ಪದಾರ್ಥವನ್ನು ಸಹಿತ ಅಪಹಾರವನ್ನು ಮಾಡ್ಕೊಂಡು ಹೋಗ್ಬಿಡೋರು. ಆದರೆ ನಮ್ಮ ವಾಯುದೇವರ ಬಳಿಯಲ್ಲಿ ಅದೇ ಅಸುರರು ಬಂದು ಅಪಹಾರ ಮಾಡಲಿಕ್ಕೆ ಹೋಯಿತು ಅಂತಂದರೆ ಮೇಲೆ ಬೀಳ್ತಾ ಇದ್ದಾರಂತೆ. ಏನೂ ಆಗಿಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಅಸುರಾವೇಶರಹಿತೋ ವಾಯೋರವಿ ಶುಕ್ಲತಾ. ಶುಕ್ಲತಾ ಅಂದರೆ ಶುಕ್ಲ ಅಂದರೆ ಒಳ್ಳೆ ಶುದ್ಧವಾಗಿರತಕ್ಕಂಥ ಜ್ಞಾನ ಅವರಿಗೆ ಆಯಿತಾ. ಪರಶುಕ್ಲತ್ರಯರು ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿಯರು ನಂತರದಲ್ಲಿ ರುಜುಗಣದವರು, ಬರೀ ಬ್ರಹ್ಮದೇವರು ವಾಯುದೇವರು ಅಂತ ಇಬ್ಬರೇ ಇಟ್ಕೊಂಡ್ಬಿಡ್ಬೇಡ್ರಿ ನೀವು. ಸಕಲ ಋತುದೇವತೆಗಳಿಗೂ ಸಹಿತ 100 ಮಂದಿ ವ್ಯಕ್ತವಾಗಿ ಇದ್ದಾರೆ. ಇನ್ನು ಅವರ ಪತ್ನಿಯರಾಗಿರತಕ್ಕಂತಹ ಅವರು 100 ಮಂದಿ ಇದ್ದಾರೆ ವ್ಯಕ್ತವಾಗಿರತಕ್ಕಂಥವು. ಅವರು ಅಷ್ಟು ಮಂದಿಗೂ ಸಹಿತ ಯಾವ ಕಾಲದಲ್ಲಿಯೂ ಸಹಿತ ಭಗವಂತನ ವಿಷಯದಲ್ಲಿ ಅಜ್ಞಾನ ಎಂಬತಕ್ಕಂಥದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಫುಟವಾಗಿರತಕ್ಕಂಥ ಜ್ಞಾನ. ಅದಾದ ನಂತರದ ಕಡೆಗೆ ರುದ್ರದೇವರಿಂದ ಪ್ರಾರಂಭ ಮಾಡಿಕೊಂಡು ಪಿಪೀಲಿಕಾ ಪರ್ಯಂತದವರೆಗೂ ಸಹಿತ ಅಜ್ಞಾನದ ಮಯ. ಇನ್ನು ನಮಗೆ ಸುಜ್ಞಾನ ಇದೆಯೋ ಅಂತ ಹೇಳಿದ್ರೆ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು ದೊಡ್ಡ ಬ್ರಹ್ಮಜ್ಞಾನಿ ಅಂತೇಳಿ. ಸದ್ಯ ಬ್ರಹ್ಮಜ್ಞಾನ ಹೋದರೆ ಸಾಕಾಗಿದೆ, ಆಮೇಲೆ ಬ್ರಹ್ಮಜ್ಞಾನ ಬಂದು ಅವರ ಮೇಲೆ ಯುದ್ಧಕ್ಕೆ ಹೋಗುತ್ತಾ ಇದ್ದಾರೆ. ಏನಾಗಲ್ಲ. ಅಸುರಾವೇಶರಹಿತೋ ವಾಯುರೇವ ಶುಕ್ಲತಾ ಉಚಿತಾತೋ ಮುಖ್ಯವಾಯು. ಆ ಮುಖ್ಯ ಪ್ರಾಣದೇವರನ್ನು ಇಟ್ಟುಕೊಂಡ್ಬಿಟ್ಟಿದ್ದಾರೆ ಪ್ರಧಾನವಾಗಿ ಅಲ್ಲೇ. ಆಖಣಾಶ್ವ ಸಮಕ್ಕಿಲ್ಲ. ಇವರು ಆಖಣಾಶ್ವರಂತೆ ಇದ್ದಾರೆ ಅಂತ ಹೇಳಿ. ಆಖಣಾಶ್ವರ ಉಂಟಂತ ಹೇಳಿದ್ರೆ ಒಂದು ದೊಡ್ಡ ಕಲ್ಲು ಬಂಡೆ ಅಂತ ಅಂದ್ಕೊಂಡ್ಬಿಡ್ಬೇಡ್ರಿ, ಬಿ ಕೇರ್ಫುಲ್. ನಹಿ ದೃಷ್ಟಾಂತೆ ಸರ್ವಸಾಮ್ಯ. ದೃಷ್ಟಾಂತ ಕೊಡ್ತಾ ಇದ್ದೆ. ಇದು ದೊಡ್ಡ ಕಲ್ಲಿನ ಬಂಡೆ, ಅದು ಇಷ್ಟು ದಪ್ಪ, ಇಷ್ಟು ಕಲ್ಲಿನ ಬಂಡೆ ಇಷ್ಟು ದೊಡ್ಡದಾಗಿರತಕ್ಕಂತಹ ಮಣ್ಣಿನ ಹೆಂಟೆಯ ಮೇಲೆ ಬಿದ್ದರೆ ಏನಾಗುತ್ತೆ? ಕಲ್ಲು ಬಂಡೆಗೆ ಏನಾಗುತ್ತಾ? ಏನಾಗಲ್ಲ. ಅದೇ ಕಲ್ಲು ಬಂಡೆಯ ಮೇಲೆ ಇಷ್ಟು ದೊಡ್ಡದಾಗಿರತಕ್ಕಂತಹ ಕೆಮ್ಮಣ್ಣಿನ ಹೆಂಟೆನೋ ಏನೋ ತೊಗೊಂಡ್ಬಿಟ್ಟು ಅದಕ್ಕೇನೂ ಆಗೋದಿಲ್ಲ. ಅಂದರೆ ಇವರು ಬಿದ್ದರೂ ವಾಯುದೇವರಿಗೆ ಏನಾಗೋದಿಲ್ಲ. ಅಸುರದ ಮೇಲೆ ಬಿದ್ದರೂ ಅಸುರರು ಸಾಯ್ತಾ ಇದ್ದಾರೆ. ಅಸುರರು ವಾಯುದೇವರ ಮೇಲೆ ಬಿದ್ದು ಅಂತಂದರೆ ಅಸುರರೇ ಸಾಯ್ತಾ ಇದ್ದಾರೆ ಹೊರತು ನಮ್ಮ ವಾಯುದೇವರಿಗೆ ಏನೂ ಆಗ್ತಿಲ್ಲ. ಅದರಿಂದ ಆಖಣಾಶ್ವ ಸಮಕ್ಕಿಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅವರನ್ನು ಆಖಣಾಶ್ವರು ಅಂತ ಹೇಳಿ ಚಿಂತನೆಯನ್ನು ಮಾಡಬೇಕು. ಇದನ್ನು ನಾವು ಉಪಾಸನೆಯನ್ನು ಮಾಡೋದರಿಂದ ನಮ್ಮಲ್ಲಿರತಕ್ಕಂತಹ ಕಲ್ಯಾದಿ ದೈತ್ಯರಗಳ ಉಪಟಳ ಎಂಬತಕ್ಕಂಥದ್ದು ದೂರ ಹೋಗುತ್ತೆ. ನಾವು ಅದನ್ನು ಚಿಂತನೆಯನ್ನು ಮಾಡೋದೇ ಇಲ್ಲ. ಅದಕ್ಕೋಸ್ಕರ ಅಸುರರು ಯಾವಾಗಲೂ ಸಹಿತ ನಮ್ಮ ಹೊರಗಡೆಗೇ ಇದ್ಬಿಡ್ತಾರೆ. ನಿನ್ನೆ ದಿವಸನೂ ಹೇಳಿದ್ದೆ ನಾನು, ಆ ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾರಲ್ಲ ವಾಯುದೇವರು, ಅವ್ರಿಗೆ ತಿಂಗಳಿಗೆ ಎಷ್ಟು ಕೊಡಬೇಕು ಪೇಮೆಂಟು ಅಂತಂದರೆ ಮಿನಿಮಮ್ ಒಂದು ಸಹಿತ ಒಂದು 4-5 ಲಕ್ಷ ರೂಪಾಯಿ ಕೊಡಬೇಕು ರೀ. ನಾವೇನಾರು ಕೊಡ್ತಿದ್ವಾ? 10 ರೂಪಾಯಿಯೂ ಕೊಡ್ತಿಲ್ಲ. ಹೋಗಲಿ, ಏನೋ ಒಂದು ಪಂಚಾಮೃತ ಅಭಿಷೇಕ ಮಾಡ್ತಾ ಇದ್ದಾರೆ, ಬಂದಲ್ಲಿ ನೋಡ್ಬಿಟ್ಟು ಒಂದು ಸಲ ಪ್ರಾರ್ಥನೆ ಮಾಡೋ ಅಂತಂತ ಹೇಳಿದ್ರೆ ಅದು ಮಾಡಿದ್ರೂ ಸಾಕು, ಅವ್ರನ್ನ ಸ್ಮರಣೆ ಮಾಡಿದ್ರೂ ಸಹಿತ ಸಾಕು.
ನಮ್ಮಲ್ಲಿರತಕ್ಕಂಥ ಪಾಪ ಎಲ್ಲ ಹೋಗುತ್ತಾ ಇದೆ. ಅದಕ್ಕೋಸ್ಕರವಾಗಿಯೇ ಮಹಾಭಾರತದ ಒಂದು ಶ್ಲೋಕವನ್ನು ಹೇಳ್ತಾರದು. ಮಹಾಭಾರತದಲ್ಲಿ ಇರ್ತಕ್ಕಂಥ ಪಾತ್ರದ ವಿಷಯವನ್ನು ಹೇಳ್ತಾ ಇದ್ದಾರೆ. ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಶತ್ರೋರ್ವಿನಶ್ಯತಿ ಧನಂಜಯ ಕೀರ್ತನೇನ, ಮಾಧ್ರೀಸುತೋ ಕಥಯತಾಂ ನಭವಂತಿ ರೋಗಾಹ. ಧರ್ಮರಾಜರ ಸ್ಮರಣೆಯನ್ನು ಮಾಡಿಬಿಟ್ರೆ ನಮ್ಮಲ್ಲಿ ಧರ್ಮ ಅಭಿವೃದ್ಧಿ ಆಗಿಬಿಡುತ್ತಂತೆ. ಇನ್ನು ಅರ್ಜುನರ ಸ್ಮರಣೆಯನ್ನು ಮಾಡಿಬಿಟ್ರೆ ಶತ್ರುಗಳು ನಾಶವಾಗಿರ್ತಾ ಇದ್ದಾರೆ, ಯಾರೂ ಸಹಿತ ಇಲ್ಲ. ಇನ್ನು ರೋಗಾದಿ ಉಪದ್ರವಗಳು ಬಂತು ಅಂತ ಹೇಳಿದ್ರೆ, ಯಾವ ನಕುಲ ಸಹದೇವನ ಸ್ಮರಣೆಯನ್ನು ಮಾಡಿಬಿಡ್ತು ಅಂತಂದರೆ ರೋಗಾದಿ ಉಪದ್ರವಗಳು ಹೊರಟೋಗುತ್ತಂತೆ. ಹೌದು, ಧರ್ಮ ಏನೋ ಪ್ರವೃತ್ತಿ ಆಗತ್ತೆ ಅಲ್ಲ, ಪಾಪ ಇಟ್ಕೊಂಡು ಧರ್ಮ ಪ್ರವೃತ್ತಿ ಬಂತು ಅಂದರೆ ಏನು ಬಂದು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅಥವಾ ನಮ್ಮ ಶತ್ರುಗಳು ನಾಶವಾದರೂ ಅಜ್ಞಾನ ಇದೆ, ಇನ್ನೂ ಸಹಿತ ಉಪಯೋಗ ಇಲ್ಲ. ಒಳ್ಳೆ ಆರೋಗ್ಯ ಇದೆ, ದುಡ್ಡೇ ಇಲ್ಲ, ಏನು ಮಾಡಬೇಕು? ತಿನ್ನೋದಕ್ಕೆ ಬೇಕು ತಾನೇ ನಿನಗೆ. ಅದಕ್ಕೋಸ್ಕರ ಎಲ್ಲ ಇರಬೇಕು. ಅದು ಹೋಗಬೇಕಾಗಿತ್ತು ಅಂದರೆ ಪಾಪವನ್ನು ಇಟ್ಟುಕೊಂಡು ಇದೆಲ್ಲ ಮಾಡಿದ್ರು ಸಹಿತ ಇದ್ದು ಇಲ್ಲದರ ಪ್ರಾಯ. ಅದೇ ಬೇಕಾದಷ್ಟು ಪುಣ್ಯ ಮಾಡಿದ್ದಾನೆ, ಅಷ್ಟೇ ಪಾಪನೂ ಮಾಡಿದ್ದಾನೆ ಅಂತಂದರೆ ಎಕ್ಸ್ಲೇಟ್ರಿಗೂ ಬ್ರೇಕ್ ಹಿಡಿಯೋದಕ್ಕೂ ಒಂದೇ ಆಗೋಗ್ಬಿಡುತ್ತೆ. ಹಾಗೆ ಆ ವಾಯುದೇವರ ಸಾಮರ್ಥ್ಯ ಎಂಥದ್ದು ಅಂತಂದರೆ ನಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಪಾಪವನ್ನು ಸಹಿತ ಕಳೆಯುವಂತಹವರಾಗಿ ಆಗುತ್ತಾ ಇದ್ದಾರೆ. ಹಾಗೆ ಎಷ್ಟು ಸರ್ಪಗಳನ್ನು ಯಾಗ ಮಾಡಿದೆ. ಶಾಸ್ತ್ರದಲ್ಲಿ ಎಷ್ಟು ಹೇಳುತ್ತೆ ಅಂತಂದರೆ, ಸರ್ಪವನ್ನು ಕೊಂದಿರತಕ್ಕಂತಹ ವ್ಯಕ್ತಿ ಇದ್ದಾನಲ್ಲ, ಅವನ ವಿಷಯವನ್ನು ಬೇರೆಯವರು ಮಾತನಾಡಿದ್ರೂ ಸಹಿತ ಇವನಿಗೆ ಪಾಪ ಬರುತ್ತೆ ಅಂತಂದು. ಅಂದರೆ ಅಷ್ಟು ಘೋರವಾಗಿರ್ತಕ್ಕಂಥದ್ದು. ಯಾವುದೋ ಒಂದು ಸರ್ಪ ಒಂದು ಏನಾದರೂ ಆಯಿತು ಅಂದ್ಕೊಳ್ಳಬಾರ್ದು, ಅದನ್ನು ನಿಮಗೆ ದೃಷ್ಟಾಂತ ಕೊಡಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಏನಾದರೂ ಸ್ವಲ್ಪ ಅಚಾತುರ್ಯದಿಂದ ಆಯಿತು ಅಂತಂತ ಹೇಳಿದ್ರೆ ಅದಕ್ಕೆ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ಮಕ್ಕಳಿರೋದಿಲ್ಲ, ರೋಗಾದಿ ಉಪದ್ರವಗಳಿರುತ್ತೆ, ಮನೆ ಇರೋದಿಲ್ಲ, ದುಡ್ಡಿರೋದಿಲ್ಲ, ಏನೂ ಸಹಿತ ಅವನಿಗಿಲ್ಲ. ಅಂಥ ದಾರಿದ್ರ್ಯಾದಿಗಳೆಲ್ಲವೂ ಸಹಿತ ಅವನಿಗೆ ಬಂದುಬಿಟ್ಟಿರುತ್ತೆ, ರೋಗಾದಿ ಉಪದ್ರವಗಳು ಬಂದುಬಿಟ್ಟಿರುತ್ತೆ. ಯಾಕೆ ಅಂದರೆ ಜನ್ಮಾಂತರದಲ್ಲಿ ಮಾಡಿರತಕ್ಕಂಥ ಆ ಒಂದು ಕರ್ಮ. ಜ್ಯೋತಿಷ್ಕರ ಹತ್ರಕ್ಕೆ ಹೋಗ್ತಾನೆ, ಹೋದಾಗ ಏನು ಪಾಪ ಮಾಡಿಬಿಟ್ಟಿದ್ಯೋ ನೀನು ಅಂತ ಹೇಳ್ತಾರೆ. ಆ ದೋಷಗಳೆಲ್ಲ ಅದರಲ್ಲಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಹೋಗಿ ಹೇಳ್ತಾರೆ, ನೀನು ಇಂಥ ಒಂದು ಸಂಸ್ಕಾರ ಮಾಡು, ಆಮೇಲೆ ನೀನು ಸರಿ ಹೋಗುತ್ತೆ ಇತ್ತು. ಆಮೇಲೆ ಆಶೇಷ ಫಲಿ ಇದನ್ನೆಲ್ಲ ಸಹಿತ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದು ಯಾವತ್ತು ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಮ್ಮ ಜನಕ್ಕೆ. ಭಾನುವಾರ ರಜಾ ಆಯ್ತಾ ಸೀದಾ ಹೊಟ್ಟೋದು, ಭಾನುವಾರ ರಜಾ ಆಯಿತು ಆಚಾರ, ಅದಕ್ಕೋಸ್ಕರ ಹೊಟ್ಟೋದ್ವಿ. ಆಶ್ಲೇಷ ಪುನರ್ವಸು ಆ ನಕ್ಷತ್ರಗಳು ಬರುತ್ತಲ್ಲ, ಅದು ಬಂದು ಆಶ್ಲೇಷ ಯಾವತ್ತಿರುತ್ತೋ ಅವತ್ತಿನ ದಿವಸ ಆಶ್ಲೇಷ ಬಲಿ ಮಾಡಬೇಕು, ಯಾವತ್ತೋ ಮಾಡುವಂಥದ್ದಲ್ಲ. ಗೊತ್ತಾಯ್ತಾ? ಹೀಗೆ ಆ ಒಂದು ಸರ್ಪವನ್ನು ಒಂದು ಏನಾದರೂ ಸಹಿತ ಕೆಟ್ಟದಾಗಿ ಚಿಂತನೆಯನ್ನು ಮಾಡಿದ್ರೂ ಸಹಿತ ಅದಕ್ಕೆ ಸಂಸ್ಕಾರ ಮಾಡಬೇಕು ಅನ್ನಬೇಕಾಗಿದ್ದರೆ, ಅಂತಹದ್ದನ್ನು ಹೋಮವನ್ನು ಮಾಡಿರುವಂತಹ ಸಂದರ್ಭದೊಳಗಡೆಗೆ ಆ ಪಾಪವನ್ನು ಕಳ್ಕೋಬೇಕಾಗಿದ್ದರೆ ಎಷ್ಟಿರುತ್ತೆ ಪಾಪ ಅಲ್ಲೇ. ಆ ಪಾಪವನ್ನೆಲ್ಲ ತೆಗೆಯೋರು ಯಾರು ಅಂತಂದರೆ ನಮ್ಮ ವಾಯುದೇವರೇ, ಅದು ಬಿಟ್ಟು ಬೇರೆ ಯಾರೂ ಅಲ್ಲ. ಅದಕ್ಕೋಸ್ಕರವಾಗಿಯೇ ಎಲ್ಲ ಕಡೆಯಲ್ಲೂ ಸಹಿತ ಅನೇಕ ಕ್ಷೇತ್ರಗಳಲ್ಲಿ ಆ ಜನ್ಮೇಜಯರಾಯರು ಹೋಗಿ ಆ ಮುಖ್ಯ ಪ್ರಾಣದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಕೆಲವು ಕಡೆಯಲ್ಲಿ ಅವತಾರ ತ್ರಯ ಇರತಕ್ಕಂಥದ್ದು ಸಹಿತ ಇದ್ದಾವೆ. ಅಂದರೆ ಅವರಿಗೆ ಗೊತ್ತು ಮುಂದೆ ಏನು ಆಗತ್ತೆ, ಯಾವ ರೂಪವನ್ನು ಸ್ವೀಕಾರವನ್ನು ಮಾಡಿ ಬರ್ತಾರೆ ಎಂಬತಕ್ಕಂತಹದ್ದು. ಇಲ್ಲೂ ಅಷ್ಟೇ ಆ ಶಿಖಾ ಇತ್ಯಾದಿಗಳೆಲ್ಲವೂ ಸಹಿತ ಇದ್ದವಲ್ಲಿ ಆಯಿತಾ. ಇನ್ನು ಸೌಗಂಧಿಕ ಪುಷ್ಪ ಇರತಕ್ಕಂತಹದ್ದು. ಮತ್ತು ಜನ್ಮೇಜಯರಾಯರು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದಕ್ಕೆ ಈ ಲಕ್ಷಣ, ವ್ಯಾಸರಾಜರು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದಕ್ಕೆ ಇನ್ನು ಕೆಲವೊಂದು ಲಕ್ಷಣಗಳು ಹೆಚ್ಚಾಗಿ ಇರುತ್ತೆ. ಆ ಶಂಖಚಕ್ರಗಳು ಇರಬೇಕು, ಸೊಂಟದೊಳಗಡೆಗೆ ಕತ್ತಿ ಇರಬೇಕು, ಕೋರೆ ಹಲ್ಲಿರಬೇಕು, ಬಾಲದೊಳಗಡೆ ಗಂಟೆ ಇರಬೇಕು. ಆಚಾರ್ಯ ಅದ್ಯಾಕಾಚಾರ್ಯ ಬಾಲದೊಳಗಡೆ ಗಂಟೆ ಬೇರೆ ಯಾರೋ ಮಾಡಲಿಲ್ಲ ಅಂತಂದರೆ ಇಲ್ಲ, ಎಲ್ಲ ಹೊಸಬರು ಬಂದಿದ್ದೀರ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕೆ ನಮ್ಮ ಪಾರಾಯಣಕ್ಕೆ ಈ ಸಲ ಬಂದವ್ರು ಮುಂದಿನ ಸಲ ಬರೋಲ್ಲ, ಮುಂದಿನ ಸಲ ಬಂದರೆ ಇನ್ನೊಂದು ಸಲ ಬರೋದು. ಎಲ್ಲ ಹೊಸ ಮುಖಗಳನ್ನ ಅಲ್ಲ, ಕೆಲವರು ರಿಪೀಟ್ ಇದ್ದಾರೆ. ನಮ್ಮ ಗೋಪಾಲ ಕೃಷ್ಣ ಅವರು ಸಹಿತ ಬರ್ತಾ ಇದ್ದಾರೆ. ಇಲ್ಲ ಅಂದರೆ ಕೆಲವರಿಗೆ ವಿಷಯ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾವ ನಿಮಿತ್ತದಿಂದ ವ್ಯಾಸರಾಜರು ಆ ಬಾಲದಲ್ಲಿ ಗಂಟೆ ಇರತಕ್ಕಂತಹದ್ದನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾಯಿದ್ರು, ವಾಯುದೇವರ ಪ್ರತೀಕವನ್ನು ಅಂತ ಹೇಳಿದ್ರೆ, ರಾಮದೇವರು ಕಪಿಸೈನ್ಯವನ್ನೆಲ್ಲವನ್ನು ಸಹಿತ ಕರೆದುಕೊಂಡು ಹೋಗಿ ಸೇತುವೆಯನ್ನು ಕಟ್ಟಿದ್ದಾರೆ. ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟೋದು ಎಲ್ಲ ಆಯಿತು. ಕಪಿಸೈನೆಯನ್ನು ಕರ್ಕೊಂಡು ಹೋಗಬೇಕಾಗಿತ್ತು ಅಂತಂದರೆ
ಪ್ರತಿಜ್ಞೆ ಮಾಡ್ತಾ ಇದ್ದಾರಂತೆ ರಾಮದೇವರು. ಎಷ್ಟು ಜನ ಕಪಿಗಳನ್ನು ಕರ್ಕೊಂಡು ಹೋಗಿದ್ದೀನೋ ಅಷ್ಟೂ ಜನ ಕಪಿಗಳನ್ನು ವಾಪಸ್ ಕರ್ಕೊಂಡು ಬರ್ತೀನಿ ಅಂತಂದರು. ಕಾರ್ಗಿಲ್ ಯುದ್ಧಕ್ಕೆ ಹೋಗೋದು ಎಷ್ಟು ಜನ ಇದ್ದಾರೋ ಸೈನಿಕರು ಅಷ್ಟು ಜನ ವಾಪಸ್ ಬರ್ತೀವಿ ಅಂತಂದರೆ ಅದಾಗತ್ತಾ ಇವತ್ತು? ಅಂದರೆ ಯುದ್ಧ ಮಾಡಿದ್ರೆ ವಾಪಸ್ ಬರಬೇಕು. ಇವನು ಹಂಗೇನೆ ಟ್ರಾನ್ಸ್ಫರ್ ತೊಗೊಂಡು ಬರ್ತಾರಲ್ಲ ಕೆಲವರು, ಯುದ್ಧ ಅಂತಂದರೆ ಟ್ರಾನ್ಸ್ಫರ್ ತೊಗೊಂಡು ಬರ್ತಾರೆ. ಅಂದರೆ ಆ ಭಾಗ್ಯಕ್ಕೆ ನೀನು ಯಾಕೆ ಆರ್ಮಿಗೆ ಹೋಗ್ಬೇಕಾಗಿತ್ತು? ಸತ್ಯಪ್ಪು ಮನೆ ಒಳಗಡೆ ಕೂತ್ಕೋಬೇಕಾಗಿತ್ತು. ಅಲ್ಲೇ ಧೈರ್ಯ ಬೇಕು ಇರಲಿ, ಲೌಕಿಕದ ವಿಷಯ. ಹಾಗೆ ಯಾವ ಕಪಿಸೇನೆಯನ್ನು ಕರ್ಕೊಂಡು ಹೋಗಿದ್ದಾರೆ, ಕೋಟ್ಯಾಂತರ ಕಪಿಗಳನ್ನು ಕರ್ಕೊಂಡು ಹೋದರು. ಯುದ್ಧ ಎಲ್ಲ ಮುಗೀತು, ಅಷ್ಟು ಜನ ವಾಪಸ್ ಕರ್ಕೊಂಬರ್ತೀನಿ ಅಂತಿದ್ರಲ್ಲ. ವಾಪಸ್ ಬರೋ ಕಾಲದೊಳಗಡೆಗೆ ಒಂದು ಸಲ ಸುಮ್ಮನೆ ಈಗ ಹಿಂತಿರುಗಿ ನೋಡಿದ್ರಂತೆ 1,00,000 ಕಪಿಗಳು ಮಾಯವಾಗಿ ಹೋಗಿದ್ರಂತೆ. ಏನಪ್ಪ ನಾ ಸತ್ಯ ಸಂಕಲ್ಪ ಅಂತ ಹೇಳಿ ಎಲ್ಲರೂ ಸಹಿತ ಪುರಾಣದಲ್ಲಿ ಹೇಳಿದ್ದೆ ಈ 1,00,000 ಕಪಿಗಳು ಎಲ್ಲೋ ಹೋದರೂ ಗೊತ್ತಿಲ್ಲ ಅಂತಂದು. ಯಾರನ್ನು ಕೇಳಿದ್ರು? ಸುಗ್ರೀವರನ್ನು ಕೇಳಲಿಲ್ಲ, ಅಂಗದರನ್ನು ಕೇಳಲಿಲ್ಲ, ಜಾಂಬವಂತರನ್ನು ಕೇಳಲಿಲ್ಲ, ನಲ ನೀಲ ಯಾರನ್ನೂ ಸಹಿತ ಕೇಳಲಿಲ್ಲ. ಹನುಮಂತ ದೇವರ ಕಡೆಗೆ ತಿರುಗಿ ನೋಡ್ತಾ ಇದ್ದಾರೆ. ಹಿಂಗಂದ್ರೆ ಅಷ್ಟೇ, ಅವ್ರು ಮಾತಾಡಲ್ಲ ಜಾಸ್ತಿ. ಅಲ್ಲೇ ಕಿಂಚಿದ ಅಪಶಬ್ದ ಇವಾಗಿಲ್ಲವೆಂದು ಅನುಸರಿಸಿದನೋ ಅಲ್ಲೇ ಹನುಮಂತ ದೇವ್ರನ್ನ ಅನುಸರಿಸ್ತಾ ಇದ್ದಾರಂತೆ. ಕಿಂಚಿತ್ ಅಪಶಬ್ದವೂ ಸಹಿತ ಇಲ್ಲವಂತೆ ನಮ್ಮ ವಾಯುದೇವರಲ್ಲಿ. ಅದು ಹನುಮಂತ ರೂಪ ಆಗಿರ್ಬೋದು, ಭೀಮರೂಪ ಆಗಿರ್ಬೋದು, ಮಧ್ಯ ಆಗಿರ್ಬೋದು. ಒಂದು ಕ್ಷಣವೂ ಸಹಿತ ಒಂದು ಅಬದ್ಧ ಮಾತನ್ನು ಮಾತನಾಡೋದಿಲ್ಲವಂತೆ. ಅದಕ್ಕೆ ಅವರೆಲ್ಲ ಸೈಲೆಂಟು, ಎಲ್ಲ ಸಂಜ್ಞಾ ಪ್ರಕರಣ. ಹಿಂಗಂತಿರ್ತಾರೆ. ಹಿಂಗಂತಾರೆ ಏನು ಅವ್ರು ಯಾರು ಬರ್ತಿದ್ದಾರೆ ಅಲ್ಲೇನೋ ಸ್ಪೆಷಲ್ ಮಾಡಿಟ್ಟಿದೆಯಲ್ಲ ಹಿಂಗಂತ ತೊಗೊಂಡೋಗಿ ಅಲ್ಲಿಗೆ ಏನೇ ಯಾರೋ ಮನೆಗೆ ಆಚಾರ ಬಂದಿರ್ತಾರೆ. ಹಿಂಗಂತಾರೆ ಏನು ಹಿಂಗಂದ್ರೆ ಒಂದು ನಮಸ್ಕಾರ ಮಾಡು ಅಂತೇಳಿ. ಹಿಂಗಂದ್ರೆ ಎಮ್ ಡಿಗಳು ಮಂಕದಿಣ್ಣೆಗಳು ಅಂತ. ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಲ್ಲ, ಮಂಕದಿಣ್ಣೆ ಅಂತ. ಹಾಗೆ ಆ ಸಂಜ್ಞಾ ಪ್ರಕರಣ ಹಿಂಗಂದ್ರಂತೆ ರಾಮದೇವರು. ಎಲ್ಲಪ್ಪ ಒಂದು ಲಕ್ಷಣ ಖಾಲಿ ಅಂತಂದಂತೆ. ಹಿಂಗಂದ್ರಂತೆ ಅಷ್ಟೇ. ಒಂದು ನಿಮಿಷ ಟೈಮ್ ಕೊಡು, ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಅಂತಂದ್ರಂತೆ. ಯಾಕೆ ಅವ್ರನ್ನೇ ಕೇಳಿದ್ರು ಅಂತಂದರೆ 632,1,032 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜತ ಕಲ್ಪಪರ್ಯಂತ. ಸಾತ್ವಿಕರು, ರಾಜಸರು, ತಾಮಸರು ಎಲ್ರಿಗೂ ಸಹಿತ ಉಸಿರಾಡಿಸ್ತಾ ಇದ್ದಾರೆ. 1,00,000 ಜನಕ್ಕೆ ಉಸಿರಾಟ ಆಡಿಸಿದಿರೋ ನಿಲ್ಲಿಸಿದಿರೋ ಅಂತ ಕೇಳಿದ್ರಂತೆ. ಸ್ವಾಮಿ ಅಕೌಂಟು ಆಗ್ತಾನೇ ಇದೆ, ಡೇ ಬುಕ್ಕು ಕರೆಕ್ಟಾಗಿ ಹೋಗ್ತಾನೆ ಇದೆ, ಅದು ಕ್ರೆಡಿಟ್ ಆಗ್ತಾನೇ ಇದೆ ಹೊರತು ನಿಮ್ಮ ಸಹಿತ 1,00,000 ಜನದ್ದೇನೋ ಮಿಸ್ ಆಗಿಲ್ಲ ಅಂತ. ಮತ್ತೆ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತಂದು ಹೋಗಿ ಬರ್ತೀನಿ. ರಣರಂಗಕ್ಕೆ ಹೋಗ್ತಾ ಇದ್ದಾರಂತ. ಒಂದು ಸರಿ ಎಲ್ಲಿದ್ದಾರೆ ಇವರು 1,00,000 ಕಪಿಗಳು ಅಂತ ಹೇಳಿ ನೋಡೋದಕ್ಕೆ ಹೋಗ್ತಾ ಇದ್ದಾರಂತೆ. ಎಲ್ಲೂ ಇಲ್ಲ. ನೋಡೋದೊಂದು ದೊಡ್ಡ ಗಂಟೆ ಬಿದ್ದಿತ್ತಂತೆ. ಯಾವ ಗಂಟೆ ಅದು? ಅಷ್ಟು ದೊಡ್ಡ ಗಂಟೆ ಎಲ್ಲಿತ್ತು ಅಂತ ಹೇಳಿದ್ರೆ, ಕುಂಭಕರ್ಣ ಯುದ್ಧಕ್ಕೆ ಬರಬೇಕಾಗಿರುವಂಥ ಸಂದರ್ಭದೊಳಗಡೆಗೆ ದೊಡ್ಡ ರಥವನ್ನು ನಿರ್ಮಾಣ ಮಾಡಿಸಿದಂತೆ ರಾವಣ. ಅದರ ಮೇಲೆ ಕೂತ್ಕೊಂಡು ಬಂದಂತೆ. ಈ ಮನೆಯಲ್ಲೆಲ್ಲವೂ ಸಹಿತ ಇವರು ಯಾವತ್ತೂ ಸಹಿತ ಗಂಟೆ ಬಾರಿಸೋದೇ ಇಲ್ಲ. ಅದಕ್ಕೋಸ್ಕರವಾಗಿಯೇ ಬಾಗಿಲಿಗೆಲ್ಲನೂ ಸಹಿತ ಸಣ್ಣ ಸಣ್ಣ ಗಂಟೆಗಳನ್ನು ಹಾಕಿಬಿಟ್ಟಿರ್ತಾರೆ. ಅಲ್ಲೇ ಒಂದು ಸಲ ಬಾಗಿಲು ಹಿಂಗೆ ಅಲ್ಲಾಡಿಸ್ಬಿಟ್ಟು ಬಂದುಬಿಡ್ತಾರೆ. ಆಗ ಮಾರ್ತಂತು ದೇವಾನಾಂ ಗಮನಾರ್ಥಂತ ರಾಕ್ಷಸ. ನಾನು ಹೇಳಿರಲಿಲ್ಲ, ಅವರೇ ಮಾಡಿದ್ರು ಗಂಟೆ ಬಾರಿಸಿದ್ದು, ನನಗೆ ಗೊತ್ತಿಲ್ಲ. ಆ ಗಂಟೆ ಬಾಗಿಲು ಒಂದು ಸಲ ಹಿಂಗೆ ಬಾಡಿಸ್ಬಿಟ್ಟು ಬಂದುಬಿಡ್ತಾರೆ ಅವರು. ಆದರೆ ಆ ಗಂಟೆಯನ್ನೆಲ್ಲವೂ ಸಹಿತ ಅಲಂಕಾರಕ್ಕೋಸ್ಕರವಾಗಿ ಮಾಡಿಸಿದ್ದಂತೆ. ಆ ರಥಕ್ಕೆ ಎಷ್ಟು ಸಣ್ಣ ಗಂಟೆಗಳನ್ನು ಮಾಡಿಸ್ಬೋದು. ಮನೆಗೆ ನಿಖಿಟ್ಟಪ್ಪ ಗಂಟೆ ಹಾಕಿಸ್ತೀವಿ. ಈಗ ಅಯೋಧ್ಯದಲ್ಲಿ ಇದೆಯಲ್ಲ ಅಂಥ ಗಂಟೆ ನೀವು ಆಚಾರ್ಯ ನಿಮ್ಮ ಮನೆ ಹತ್ರ ಇಡ್ತೀವಿ ಅಂತಂದರೆ, ನಮ್ಮ ಮನೆ ಹತ್ರಕ್ಕೊಂದು ಅಲಾರಾಮ್ ಇದ್ರದ್ದು ಇತ್ತು ಪಾಪ, ಇಲ್ಲಿ ಬಸ್ ಸ್ಟಾಪ್ ಮೇಲ್ಗಡೆಗೆ. ಅದು ಪ್ರತಿಯೊಂದು ಗಂಟೆಗೂ ಒಂದು ಸಲ 2 ಗಂಟೆ 2 ಗಂಟೆ 2 ಸಲ 3 ಸಲ ಕೊಡೋದು. ಅಕ್ಕಪಕ್ಕದ ಮನೆಯವರೆಲ್ಲನೂ ಸಹಿತ ಗಲಾಟೆ ಮಾಡ್ಬಿಟ್ಟು ಅದು ನಿಲ್ಲಿಸೇ ಬಿಟ್ಟರು. ಅಂದ್ರೇನು ಶಬ್ದ ಹಾಕ್ಬಿಡ್ದು. ಹಾಗೆ ಆ ಗಂಟೆಯನ್ನು ಅಲಂಕಾರಕ್ಕೆ ಕಟ್ಟಿದಂತಹದ್ದಷ್ಟೇ ರಥಕ್ಕೆ. ಅಂತಹ ರಥದ ಅಲಂಕಾರಕ್ಕೋಸ್ಕರ ಸಣ್ಣ ಗಂಟೆಯನ್ನು ಕಟ್ಟಿದಾಗ ಆ ಗಂಟೆ ಕೆಳಗಡೆಗೆ ಬಿದ್ದಾಗ ಆ ಗಂಟೆಯ ಕೆಳಗಡೆಗೆ 1,00,000 ಕಪಿಗಳು ಸೇರಿಕೊಂಡಿದ್ರು ಅನ್ನಬೇಕಾಗಿದ್ದರೆ ಆ ಕುಂಭಕರ್ಣನ ಒಂದು ದೇಹ ಎಷ್ಟಿತ್ತು ಯೋಚನೆ ಮಾಡಿ. ಚಂದ್ರ ಪುಷ್ಕರನಿಗೆ ಹೇಳೋದಲ್ಲ, ಒಂದು ಹನಿ ಅಷ್ಟು ದೊಡ್ಡದಾಗಿರ್ಬೇಕಾದ್ರೆ 3/4 ಎಕರೆ ಇರಬೇಕಾಗಿದ್ದರೆ ಅಲ್ವಾ, ನಾವು ಊಹೆನೂ ಸಹಿತ ಮಾಡಲಿಕ್ಕಲ್ಲ. ಇನ್ನು ರುದ್ರದೇವರು ಆ ಗಂಗೆಯನ್ನು ತಮ್ಮ ಒಂದು ಕೂದಲಿನ ಒಂದು ಕಣದಲ್ಲಿ ಇಟ್ಕೊಂಡಿದ್ದಾರೆ ಅನ್ನಬೇಕಾದ್ರೆ ರುದ್ರದೇವರ ಮಹಿಮೆ ಅದರಿಂದ ಗೊತ್ತಾಗುತ್ತೆ. ಆ ಸಂದರ್ಭದೊಳಗಡೆಗೆ ಅಂತಹ ಕುಂಭಕರ್ಣವನ್ನು ಕ್ಷಣ ಮಾತ್ರದೊಳಗಡೆಗೆ ಭಗವಂತ ಸಂಹಾರ ಮಾಡ್ತಾರೆ. ಅವನ ಮಹಿಮೆಯೇ ಮಹಿಮೆ, ಅವನು ಯಾರೂ ಸಹಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು
ಅಂತ ಕುಂಭಕರ್ಣನ ರಥದ ಒಂದು ಸಣ್ಣ ಗಂಟೆ ಬಿದ್ದಿತ್ತು, ಅದರ ಕೆಳಗಡೆಗೆ ಲಕ್ಷ ಕಪಿಗಳು ಇದ್ವಂತೆ. ಮನೆಯಲ್ಲೂ ಅಷ್ಟೇ ಯಾವುದಾದ್ರೂ ಒಂದು ಪದಾರ್ಥ ಕೆಳಗಡೆ ಬಿದ್ದಿರುತ್ತೆ, ಅದನ್ನು ತೆಗೆದಿಡೋ ಅಂತ ಹೇಳ್ತಾರೆ. ಅಣ್ಣ ತಮ್ಮಂದ್ರದೇ ಇರುತ್ತೆ, ಬೇರೆಯವ್ರದ್ದಲ್ಲ. ಅಲ್ಲೇ ಅಣ್ಣಂದು ತಮ್ಮಂಗೆ ಹೇಳಿದ್ರೆ ತಮ್ಮಂದು ಅಣ್ಣಗೆ ಅದೇನೋ ಮನಸ್ಸು ಸರಿ ಇತ್ತು ಅಂದರೆ ಪರವಾಗಿಲ್ಲ, ಇಲ್ಲ ಅಂದರೆ ಅವನ್ದ ಆ ಯೋಗ್ಯದಿಂದ ನಾನು ಯಾಕೆ ಅವನ ಪದಾರ್ಥ ತೆಗೆದಿಡ್ತೀಯೋ ಇಲ್ಲೋ ಅಂತ ಆ ಕಡೆ ಅಮ್ಮನ ಅಪ್ಪನ ಹೇಳಂಗೆ ಹೋಗಿದ ತಕ್ಷಣ ಏನು ಮಾಡ್ತಾನೆ, ಕಾಲಿಂದ ಒಂದ್ಸಲಿ ರಪ್ಪಂತ ಎಸಿತಾನೆ, ಅದರೊಳಗೆ ಹೋಗಿ ಕಲ್ಬಿಡ್ತಾನೆ. ಅಂದರೆ ನಮಗಿಂತ ಕೆಳಗಿರತಕ್ಕಂತಹ ಅವರಿಗೆ ಸಂಬಂಧಪಟ್ಟಂಥ ಪದಾರ್ಥವನ್ನು ಕೈಯಲ್ಲಿ ಮುಟ್ಟಕ್ಕೂ ರೆಡಿ ಇಲ್ಲ ನಾವು. ಅಥವಾ ತಮ್ಮನೇನೆ ಅಣ್ಣನ ಒಂದು ಮಡ್ಪಂಚನ ಏನೋ ಬಿದ್ದಿದೆ ತೆಗೆದಿಡೋ ಅಂತ ಹೇಳಂತಾರೆ, ತೆಗೆದು ಕಾಲ ರಪ್ಪಂತ ಎಸಿತಾನೆ. ಸ್ವಗತ ಭೇದ ವಿವರ್ಜಿತ ಇವನೊಬ್ಬ ಗೊತ್ತಾಯ್ತಾ. ಹಾಗೆ ಇದು ದೈತ್ಯನಿಗೆ ಸಂಬಂಧಪಟ್ಟಂತಹದ್ದು, ಇದನ್ನು ನಾನು ಕೈಯಲ್ಲಿ ಮುಟ್ಟಲ್ಲ. ಮತ್ತು ಏನಂತಂದರೆ ಬಾಲ ಅಲ್ಲೇ ಅದಕ್ಕೆ ಹೇಳೋದು ಸೀದಾ ಹೋಗಿದೆ ಮೇಲ್ಗಡೆಗೆ ಎತ್ತದಂತೆ, ಲಕ್ಷ ಕಪಿಗಳು ಈಚೆ ಕಡೆಗೆ ಬಂದರಂತೆ. ಅಂದರೆ ಲಕ್ಷ ಕಪಿಗಳಿಗೆ ಆಯುರ್ದಾನವನ್ನು ಮಾಡಿರ್ತಕ್ಕಂತಹ ರೂಪವನ್ನು, ಆ ಮಹಿಮೆಯನ್ನು ನಮ್ಮ ವ್ಯಾಸರಾಜರ ಚಿಂತನೆಯನ್ನು ಮಾಡಿ, ಇಂತಹ ಯಾವ ಗಂಟೆಯ ಕೆಳಗಡೆ ಸಿಕ್ಕಾಕೊಂಡಿರತಕ್ಕಂತಹ ಟೈಮ್ ಸೆನ್ಸ್ ಇಲ್ದಿರೇ ಇರತಕ್ಕಂತಹ ನಮಗೆ ಅಲ್ಲೇ ಟೈಮ್ ಸೆನ್ಸನ್ನು ಕೊಡೋದಕ್ಕೋಸ್ಕರವಾಗಿಯೇ ನಮ್ಮ ವ್ಯಾಸರಾಜರು ಆ ಬಾಲದಲ್ಲಿ ಗಂಟೆ ಇರತಕ್ಕಂಥ ರೂಪವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಿದ್ದಾರೆ. ಅಂದರೆ ಟೈಮ್ ಸೆನ್ಸ್ ಇಲ್ಲ ಅಂತಂದರೆ ಸರಿಯಾದ ಟೈಮಿಗೆ ನಿಲ್ಲಿಸಲ್ಲ ಅಂತ ಹೇಳಲ್ಲ, ಟೈಮ್ ಟು ಟೈಮ್ ಭಗವಂತನ ಸ್ಮರಣೆ ಮಾಡ್ತಾ ಇರಿ ಎಂಬುದಂತ ಹೇಳಿ ಆ ಒಂದು ಕಾರ್ಯವನ್ನು ಮಾಡಿದಂತಹದ್ದು ವ್ಯಾಸರಾಜರು. ಈ ಪ್ರಕಾರವಾಗಿ ಆ ರೂಪಗಳನ್ನು ಎಲ್ಲವನ್ನು ಸಹಿತ ಚಿಂತನೆಯನ್ನು ಮಾಡ್ತಾ, ಅವರ ಮಹಿಮೆಗಳನ್ನೆಲ್ಲವನ್ನು ಸಹಿತ ಚಿಂತನೆಯನ್ನು ಮಾಡ್ತಾ, ಜ್ಞಾನಿಗಳು ಅವರ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂತಹ ಒಂದು ಪ್ರತೀಕಗಳಲ್ಲಿ ಇದನ್ನೆಲ್ಲವನ್ನು ಸಹಿತ ಇಡುವಂತಹವರಾಗಿ ಆಗುತ್ತಾ ಇದ್ದಾರೆ. ಹೀಗೆ ಆ ರೂಪಗಳನ್ನು, ಮಹಿಮೆಯನ್ನೆಲ್ಲವೂ ಸಹಿತ ಚಿಂತನೆಯನ್ನು ಮಾಡಿದಾಗ ನಮ್ಮಲ್ಲಿರತಕ್ಕಂಥ ಅಜ್ಞಾನಾದಿಗಳು ಎಲ್ಲವೂ ಸಹಿತ ಹೋಗಿ ಸುಜ್ಞಾನ ಎಂಬತಕ್ಕಂತಹದ್ದು ಪ್ರಾಪ್ತವಾಗುವಂತಹದ್ದಾಗಿ ಆಗುತ್ತೆ. ಹೀಗೆ ವ್ಯಾಸರಾಜರು ಮಾಡಿರುವಂತಹ ಒಂದು ಪ್ರತೀಕಗಳಿಗೂ ಜನ್ಮೇಜಯರಾಯರು ಮಾಡಿರ್ತಕ್ಕಂಥ ಪ್ರತೀಕಗಳಿಗೂ ಈ ವ್ಯತ್ಯಾಸ ಇರುತ್ತೆ. ಇದೆಲ್ಲವೂ ಸಹಿತ ಅದು ನೋಡ್ತಾ ಇದ್ದಂತೆಯೇ ಕೆಲವರಿಗೆ ಅದು ಅನುಭವಕ್ಕೆ ಬಂದುಬಿಡುತ್ತದು, ಇದು ಯಾರು ಮಾಡಿರೋದು ಉಂಟಂತ ಹೇಳಿ ಅಂತ. ಆದರೆ ಇವತ್ತಿನ ದಿವಸ ಎಷ್ಟೋ ಕಡೆಗೆ ನೋಡಿದ್ದೀನಿ, ಇವತ್ತೂ ಅಷ್ಟೇ ಕೆಲವರೆಲ್ಲನೂ ಸಹಿತ ಪ್ರಾಣದೇವರ ಪ್ರತೀಕ ಮಾಡ್ತಾರೆ, ಅದರೊಳಗಡೆಗೆ ಗಂಟೆ ಇಟ್ಬಿಡ್ತಾರೆ. ವ್ಯಾಸರಾಜರೇ ಇವರು, ಈ ಗಂಟೆ ಇಟ್ಟಿದ ತಕ್ಷಣದಲ್ಲೇ ವ್ಯಾಸರಾಜರಾಗಲ್ಲ, ಗೊತ್ತಾಯ್ತಾ? ಇದನ್ನು ರೆಕಾರ್ಡ್ ಆಗಿಬಿಡುತ್ತೆ. ನಮ್ಮ ಹಳೆ ಮಠ ಬಾಜಲ್ಲಿ ಗಂಟೆ ಇಟ್ಬಿಟ್ಟಿದ್ರು. ನಾನು ಹೇಳಿದೆ ಏನು ಇದು ಅಂತೇಳಿ, ಇಲ್ಲ ಸುಮ್ಮನೆ ನಾವು ಮಾಡಿದ್ವಿ, ಇವ್ರು ಮಾಡಿರೋದು ವ್ಯಾಸರಾಜರು ಮಾಡಿರೋದಕ್ಕೂ ಅವ್ರು ಮಾಡಿರೋದಕ್ಕೂ ಇದೇ ವ್ಯತ್ಯಾಸ ಇರುವಂಥ. ಯಾವತ್ತೂ ಸಹಿತ ಮಾಡಬಾರ್ದು, ದೊಡ್ಡವರು ಮಾಡಿರತಕ್ಕಂಥದ್ದನ್ನು ನಾವು ಎಂದಿಗೂ ಸಹಿತ ಮಾಡಬಾರ್ದು. ಒಳ್ಳೆ ದೃಷ್ಟಾಂತ, ರಾಯರ ಚರಿತ್ರೆಯನ್ನು ನಾರಾಯಣಾಚಾರ್ಯರು ಬರ್ಕೊಂಡು ಹೋಗಿ ಅದನ್ನು ಉನ್ನಾವರದ ಮುಂಭಾಗದಲ್ಲಿ ಇಡ್ತಾ ಇದ್ದಾರಂತೆ. ಕೇಳಿದ್ರಂತೆ ಎಷ್ಟು ಸರ್ಗಗಳಿದೆ ಇದು ಅಂತಂದ್ರಂತೆ. 16 ಸರ್ಗ ಇದೆ ಅಂತಂದ್ರಂತೆ. ಅಲ್ಲಪ್ಪ, ಶ್ರೀಮದ್ ಆಚಾರ್ಯರ ಒಂದು ಚರಿತ್ರೆ ಹೇಳುವಂತಹ ಸುಮಧ್ವಿಜಯ ಎಷ್ಟು ಸರ್ಗ ಇದೆ ಅಂತ ಕೇಳಿದ್ರಂತೆ. 16 ಸರ್ಗ ಅಂತಂದ್ರಂತೆ. ಸಂಖ್ಯೆಯಲ್ಲಿ ನಮ್ಮ ಮಧ್ವಾಚಾರ್ಯರಿಗೆ ಸಾಮ್ಯ ಬರೋದಕ್ಕೆ ಸಾಧ್ಯನಾ ಅಂತಂದ್ರಂತೆ. ಎಂಥ ದೊಡ್ಡ ಗುಣ. ನಾವಾಗಿದ್ದರೆ 16 ಸರ್ಗನ ಒಂದು 25 ಬರೀಬೇಕಾಗಿತ್ತು, ಒಂದು 50 ಬರೀಬೇಕಾಗಿತ್ತು ಅಲ್ವೇ. ನಾವು ಇವತ್ತು ದಿವಸ ಹೇಳ್ತೀವಲ್ಲ, ದಕ್ಷಿಣ ಕೊಡ್ತಿದ್ರೆ ಇವತ್ತಕ್ಕೆ 500 ರೂಪಾಯಿ ಇಡೋದು ಅಂತೀವಿ, 1000 ರೂಪಾಯಿ 1000 ಅಂತ 5,000 ರೂಪಾಯಿ 5,000 ರೂಪಾಯಿ. ನವಿತ್ತೇನ ತರ್ಪಣೀಯೋ ಮನುಷ್ಯ, ಏನು ಮಾಡಿದ್ರು ಸಹಿತ ತೃಪ್ತಿ ಇಲ್ಲ ಮನುಷ್ಯನಿಗೆ. ಇಷ್ಟು ದೊರೆತರೆ ಮತ್ತಷ್ಟರಾಸೆ, ಮತ್ತಷ್ಟು ದೊರೆತರೆ ಇನ್ನಷ್ಟರಾಸೆ, ಕಡು ಸುಖವ ಕಾಂಬಾಸೆ, ಕಷ್ಟ ಬೇಡೆಂಬಾಸೆ, ಭ್ರಷ್ಟ ಜೀವನದಾಸೆ. ಇದು ನಮ್ಮ ಒಂದು ಸ್ಥಿತಿ ಆಗುತ್ತಾ ಇದೆ. ಆಗ ಆ ವಾಯುದೇವರ ಪ್ರತೀಕಗಳನ್ನೆಲ್ಲವನ್ನು ಸಹಿತ ಚಿಂತನೆಯನ್ನು ಮಾಡಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡುವಂತಹವರಾಗಿ ಆಗುತ್ತಾ ಇದ್ರೋ, ಆ ವಿಶೇಷತೆಯನ್ನು ಅಲ್ಲಿ ಮಾತ್ರ ನಾವು ನೋಡಬೇಕೆ ಹೊರತು ಸಾಮ್ಯವನ್ನು ಎಂದಿಗೂ ಸಹಿತ ಮಾಡಲಿಕ್ಕೆ ಹೋಗಬಾರ್ದು. ಆವಾಗ ಹೇಳಿದಂತೆ ರಾಯರು, ನೋಡಪ್ಪ ಇದು 16 ಸರ್ಗ ಇದೆ, ಅದು ಮಧ್ವಾಚಾರ್ಯರ ಚರಿತ್ರೆಗೆ ಸಾಮ್ಯವಾಗಿ ಬಿಡುತ್ತೆ, ಅದಕ್ಕೋಸ್ಕರ ಅದು ಬೇಡ ಅಂತಂದ್ರೆ ಏನು ಮಾಡಬೇಕು ಅಂತಂದ್ರಂತೆ. ನಾನು ಕೆಲವು ಭಾಗವನ್ನು ಮಾತ್ರ ತೆಗೆದಿಡ್ತೀನಿ, ಅಷ್ಟು ಮಾತ್ರ ಇರಲಿ, ಇನ್ನು ಉಳಿದಿದ್ದೆಲ್ಲ ತೊಗೊಂಡು ಹೋಗಿ ತುಂಗಭದ್ರಾ ನದಿಯಲ್ಲೇ ಸಮರ್ಪಣೆಯನ್ನು ಮಾಡಿ. ವಿಸರ್ಜನೆ ಅಲ್ಲ, ವಿಸರ್ಜನೆ ಬೇಡ, ಸಮರ್ಪಣೆ ಬೇರೆ, ಶಬ್ದಗಳು ಸರಿ ಇರಬೇಕು ನಮಗೆ. ಅದನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಇನ್ನು ಅಧಿಕಾರಿಗಳಿರುತ್ತಾರೆ, ಅದು ಅನಧಿಕಾರಿಗಳಿರುತ್ತಾರೆ.
ನಮ್ಮ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆದರು. ಎಷ್ಟು ಬರೆದ್ರು ಅಂತ ಹೇಳಿದ್ರೆ ಸುಮಾರು ಒಂದು 10 ಬಂಡಿಯಷ್ಟು ವಾಲೆ ಪತ್ರವನ್ನು ತೊಗೊಂಡ್ಬಂದ್ರು. ಕೃಷ್ಣಂಗೆ ಸಮರ್ಪಣೆ ಮಾಡಿದಂತೆ. ಎಲ್ಲಿದೆ ಅಂತದಂತೆ, ಈಚೆ ಕಡೆ ಬಂಡಿಗೆ ಬರ್ತಾ ಇದೆ ಅಂತದಂತೆ. ಮತ್ತು ಇರೋ 18,000 ಶ್ಲೋಕನೇ ಓದೋದಕ್ಕೆ ಇವ್ರಿಗೆ ಸಾಮರ್ಥ್ಯ ಇಲ್ಲ ಅಂತದ್ದು ಅಷ್ಟೆಲ್ಲ ಮಾಡ್ತಾರಂತ. ಬೇಡ, ಕ್ಯಾನ್ಸಲ್ ಅಂತದಂತೆ. ಏನು ಮಾಡಬೇಕು ಅದೆಲ್ಲ ತೊಗೊಂಡೋಗಿ ಸಮುದ್ರಕ್ಕೆ ಹಾಕಿ ಅಂತಂದ್ರೆ ಇನ್ನೊಂದ್ಸಲಿ ಒಂದು ಬಂಡಿಗೆ ಆಗುವಷ್ಟು ರಚನೆ ಮಾಡ್ಕೊಂಡು ಬಂದ್ರಂತೆ. ತೊಗೊಂಡೋಗಿ ನದಿಗೆ ಹಾಕಿ ಅಂತಂದ್ರೆ 3ನೇ ಸಲ ಉಳಿದಿರೋದೇ ನಮ್ಗೆ ಇವತ್ತಿನ ದಿವಸ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ. ಅದನ್ನೇ ಇವತ್ತಿನ ದಿವಸ ನಮ್ಗೆ ಓದೋಕ್ಕಾಗ್ತಿಲ್ಲ. ಎಷ್ಟು ಓದ್ತಾ ಇದ್ದೀವಿ ನಾವು? ಬರೀ ಅಲಂಕಾರ ಕೂತ್ಕೊಂಡ್ಬಿಟ್ಟು ಬೆಳ್ಳಿ ಲೋಟ ತೊಗೊಂಡು ಬರ್ತಾ ಇದ್ದೀವಿ ನಮ್ಮ ಹಣೆ ಬರೋಕ್ಕೆ. ಎಷ್ಟು ಪಾರಾಯಣ ಮಾಡ್ತಾಯಿದ್ದೀವಿ ಭಾಗವತವನ್ನು, ಎಷ್ಟು ವಿಜಯಧ್ವಜ ತೀರ್ಥರ ವ್ಯಾಖ್ಯಾನವನ್ನು ನಾವು ನೋಡಿದ್ದೀವಿ. ಬರೀ ಬಾಯಲ್ಲಿ ಹೇಳೋದಾಗೋಯ್ತು ಅಷ್ಟೇ ನಮ್ಮ ಜೀವನ ಪೂರ್ತಿ. ಅದನ್ನು ರಚನೆಯನ್ನು ಮಾಡಿಕೊಟ್ಟು ಕಣ್ವ ತೀರ್ಥದಲ್ಲಿ ಕುಳಿತುಕೊಂಡು ಅಲ್ಲೇ ನಮ್ಗೆ 10 ಪೈಸೆ ಕಾಸು ಖರ್ಚಿಲ್ದಿರಾನೇ ಆ ಪುಸ್ತಕಗಳು ಇವತ್ತು ದಿವಸ ಸಿಗ್ತಾಯಿದ್ದೆ. ಅಲ್ಲೇ ಏನು ಆಚಾರ್ಯ 10 ಪೈಸೆ ಖರ್ಚಿಲ್ವಾ ಅಂತಂದರೆ ಅಲ್ಲೇ ಇನ್ನು ತಿಂಗಳಿಗೆ ಒಂದು 3 ತಿಂಗಳಿಗೆ 700 ರೂಪಾಯಿ ಹಾಕಿಸ್ಬಿಡ್ತು ಅಂದರೆ ಎಷ್ಟು ಬರುತ್ತಪ್ಪ ಅದು? ಅಲ್ಲೇ 2 GB ಅಲ್ಲೇ ನೀವು ಒಂದ್ಸಲಿ ಹಿಂಗೆ ಅಂತಂದರೆ 1000 ಜನಕ್ಕೆ ಹೋಗಿರುತ್ತೆ ವ್ಯಾಖ್ಯಾನದ ಪುಸ್ತಕ. ನಿಮ್ಗೆ ಏನು ಪುಸ್ತಕ ಬೇಕು ಇವತ್ತು ಯಾರು ಆಚಾರಗಳು ಸಹಿತ ಪುಸ್ತಕ ಇಟ್ಕೊಂಡು ಹೋಗೋದೇ ಇಲ್ಲ. ಅಲ್ಲ ಇನ್ಕ್ಲೂಡಿಂಗ್ ಮೈಸೆಲ್ಫ್ ಅಲ್ಲೇ ಒಂದು 3,000 ಪುಸ್ತಕ ಇರುತ್ತೆ ಮೊಬೈಲ್ ಒಳಗಡೆಗೆ. ಅದೊಂದು ಇದ್ದರೆ ಸಾಕು ಆಚಾರ ಎಲ್ಲ ಈಗ ನೋಡ್ತಾ ಇರ್ತೀನಿ. ಅಲ್ಲ ಅದನ್ನು ಮಾತ್ರ ನೋಡಿರಿ, ಆಮೇಲೆ ಫೇಸ್ಬುಕ್ ನೋಡ್ತಾ ಇರ್ಬೇಡ್ರಿ. ಅಲ್ಲ ಅದು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಗೆ ಇಂತಹ ಯಾವ ರೀತಿಯಲ್ಲಿ ಆ ದೊಡ್ಡ ದೊಡ್ಡ ಜ್ಞಾನಿಗಳು ಬೇಕಾದಷ್ಟು ರಚನೆಯನ್ನು ಮಾಡಿದ್ದಾರೆ. ಹಾಗಿದ್ರೆ ಇದನ್ನು ಬರೆದ್ರಲ್ಲ, ಅಲ್ಲೇ ಒಂದು 10 ಬಂಡಿ ಥರ ಸಮುದ್ರಕ್ಕೆ ಹಾಕಿದ್ರಲ್ಲ, ಇದು ದೇವತಾ ಲೋಕದಲ್ಲಿ ಮಾತ್ರ ಅಧ್ಯಯನ ಮಾಡೋಕ್ಕೆ ಸಾಮರ್ಥ್ಯ ಇರುವಂಥವ್ರು ಅದು ಅಲ್ಲಿಗೆ ಹೋಗಲಿ ಅಂತಂದ್ರೆ. ಇನ್ನು 1 ಬಂಡಿ ಬರೆದಿದ್ರಲ್ಲ ಅದೆಲ್ಲ ಋಷಿಮಂಡಲದ ಒಳಗಡೆ ಇಟ್ಕೊಳ್ತಾರೆ ಅಂತಂದ್ರಂತೆ. ಇನ್ನು ಇವಾಗ ಉಳ್ಕೊಂಡಿರುವಂಥದ್ದು ನಮಗೆ ಈ ಮಂದಮತಿಗೆ ಅಲ್ವಾ, ಅದನ್ನು ಸಹಿತ ನಾವು ಸರಿಯಾಗಿ ನೋಡೋದಕ್ಕೆ ಹೋಗೋದಿಲ್ಲ. ಹಾಗೆಯೇ ದೊಡ್ಡ ದೊಡ್ಡ ಜ್ಞಾನಿಗಳು ಸಾಮ್ಯ ಬರಬಾರದು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಕೇವಲ 10 ಸರ್ಕವನ್ನು ಮಾತ್ರ ಉಳಿಸಿದ್ರು. ರಾಯರು ವೃಂದಾವನ ಪ್ರವೇಶ ಮಾಡುವಂಥ ವಿಷಯ ಇವತ್ತು ಯಾರಿಗಾನ ಸಹಿತ ಗೊತ್ತಿದೆಯಾ ಹೇಳಿ ನೋಡೋಣ. ಜ್ಞಾನಿಗಳು ಪದಪದ್ಯದಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅವರ ವಿಜಯದಲ್ಲಿ ತಿಳಿಸಿರುವಂಥ ರೀತಿಯಲ್ಲಿ ಅದು ಅಥೆಂಟಿಕೇಟೆಡ್ ಆಗಿರುವಂತಹದ್ದು ಅಲ್ವಾ, ಆ ವಿಷಯನೇ ಇದೆ. ಅಂದರೆ ಯಾಕೆ ಅಂತಂದರೆ ರಾಯರು ಯಾರಿಗೂ ತಿಳಿಸ್ಕೊಡ್ಕೊಡೋದು ಮಹಿಮೆಯನ್ನು, ಎಷ್ಟು ಬೇಕು ಸಾಕು ಅಷ್ಟೇನೇ ಅಂತಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಮಾಡಬೇಕಾಗಿದ್ರೆ ಇನ್ನು ದೊಡ್ಡ ದೊಡ್ಡ ಜ್ಞಾನಿಗಳು ಇನ್ನು ಯಾವ ರೀತಿಯಲ್ಲಿ ಇರ್ಬೋದು. ಅಂತಹ ಯಾವ ವಾಯುದೇವರ ಮಹಿಮೆಯೂ ಅಷ್ಟೇನೇ ಒಂದಲ್ಲ ಎರಡಲ್ಲ ತಿಳಿತಕ್ಕಂತಹದ್ದು, ಸಾವಿರಾರು ವಿಷಯ ಎಂಬತಕ್ಕಂತಹದ್ದು ನಮ್ಮ ಒಂದು ಶಾಸ್ತ್ರಗಳಿಗೆ ಪ್ರಾಪ್ತವಾಗತಕ್ಕಂಥದ್ದಾಗಿ ಆಗುತ್ತಾ ಇದೆ. ಇಂಥ ಮಹಿಮೆಗಳನ್ನು ನೂರಾರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲೇ ಆನಂದ ರಾಮಾಯಣ ನೋಡಬೇಕಾದ್ರೆ ಕೆಲವೊಂದು ಕಥೆಗಳನ್ನು ಕೊಡ್ತಾರೆ, ನಾವು ಆ ಕಥೆಗಳನ್ನೇ ಕೇಳಿರೋದಿಲ್ಲ. ರಾಮದೇವರು ಪರಂಧಾಮಕ್ಕೂ ಹೊರಡಬೇಕಾಗಿತ್ತಂತೆ. ಆ ಸಂದರ್ಭದೊಳಗಡೆಗೆ ಹನುಮಂತ ದೇವರಿದ್ದರು. ಹನುಮಂತ ದೇವರಿತ್ತು ಅಂದರೂ ಪರಂಧಾಮಕ್ಕೆ ಹೋಗ್ಬಿಟ್ಟು ಬಿಡೋದಿಲ್ಲ ಅಂತಂದ್ರಂತೆ. ಆವಾಗ ರಾಮದೇವರು ಒಂದು ಕೈಯೊಳಗಡೆಗೆ ಒಂದು ಉಂಗುರ ಹಾಕ್ಕೊಂಡಿದ್ರಂತೆ. ಅಲ್ಲೇ ನಾವು ಅಷ್ಟು ಹೀಗೀಗ ಅಂತ ಇರ್ತೀವಿ, ಕೆಲವೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಲ್ಲೇ, ಅದು ಹಿಂಗಂತಂದ್ರೇ ಕೆಲಸ ಆಗೋದು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಅಲ್ಲೇ ಕೆಲವೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದು ಎಲ್ಲಿರೇ ತಂದು ಆಗೋದು. ಅಂದರೆ ಲೌಕಿಕದ ಒಂದು ದೃಷ್ಟಾಂತ ಗೊತ್ತಾಯ್ತಾ. ಒಬ್ಬ ಲಾಯರ್ ಇದ್ದ, ಒಬ್ಬ ಜಡ್ಜು. ಅವನು ಏನು ಮಾಡಿದ್ರು ಸೀತಾ ಒಂದೇನೋ ಒಂದು ದಾರ ಇಟ್ಕೊಂಡ್ರು, ಅವ್ನು ಹಿಂಗೆ ಸುತ್ತಕೊಳ್ತಾ ಇರೋದು ಒಂದು ಬಿಡೋದು, ಮತ್ತು ಹಿಂಗೆ ದಾರ ಸುತ್ತಕೊಳ್ಳೋದಿಲ್ಲ. ಅಲ್ಲಂದ್ರೆ ಈ ಗುಂಡಿ ಇರುತ್ತಲ್ಲ ಅದ್ರ ಸುಮ್ಮನೆ ಹಿಂಗೆ ಅಂತ ಇರೋದು ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಿಂಗೆ ಅಂತ ಇದು ಏನು ಮಾಡಿದೆ, ಯಾವುದೋ ಒಂದು ಒಳ್ಳೆ ಕೇಸು, ಕೋಟ್ಯಾಂತರ ರೂಪಾಯಿ ಲಾಭ ಬರೋವಂಥದ್ದು. ಸರಿ ಹೋಗಿ ನೋಡಿದ್ರು ಇದೇನು ಸೋತ್ಬಿಡ್ತಾರೆ ನಾಳೆ ಅಂತ ಗೊತ್ತಾಗೋಯ್ತು. ಜಡ್ಜ್ಮೆಂಟ್ ಬರೀಬೇಕು, ಏನು ಮಾಡಬೇಕು ಅಂತ. ಅಲ್ಲೇ ಏನು ಮಾಡಿದ್ರಾಗ ಅಸಿಸ್ಟೆಂಟು ಕೇಳೋದು, ಅವ್ನಿಗೆ ಏನು ವೀಕ್ನೆಸ್ ಇದೆ ಅಂತೇಳಿ ಕೇಳ್ಕೊಂಡು ನೋಡಿ ಇದಾನೆ. ಈ ಲಾಯರ್ಗಳು ಯಾರನ್ನ ಲಾಯರ್ ಇದ್ದರೆ ಏನು ಬೈಕೋಬಿಟ್ಟು ದಯವಿಟ್ಟು ಆಯಿತಾ. ಲಾಯರ್ಗಳಿಗೆ 2 ಬುದ್ಧಿ ಇರಬೇಕಂತೆ, ಅದು ಇಲ್ಲದಿದ್ದರೆ ಅವನು ಲಾಯರ್ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತಂದು ನಮ್ಮ ಸ್ವಾಮಿಗಳ ಹಾಸ್ಯ ಮಾಡೋದು. ಅಲ್ಲೇ ಕೇಸನ್ನು ತೊಗೊಂಡು ಒಳ್ಳೆ ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡಿ ಆ ಜಡ್ಜ್ಮೆಂಟನ್ನು ಇವನ ಕಡೆಗೆ ಮಾಡ್ಕೋಬೇಕಂತೆ. ಅಕಸ್ಮಾತ್ ಆಗದಿರೇ ಇದ್ದರೆ ಜಡ್ಜ್ಗೆ ನೆನ್ನೆ ಕನ್ಫ್ಯೂಸ್ ಮಾಡಿ ಜಡ್ಜ್ಮೆಂಟ್ ಇವನ ಕಡೆಗೆ ಮಾಡ್ಕೋಬೇಕು. 2 ಲಾಯರ್ ತಮಾಷೆಗೆ ಹೇಳೋದು. ಆ ಲಾಯರು ಎಂಥ ನೋಡ್ರಿ, ನಾವು ಬುದ್ಧಿವಂತಿಕೆಗೆ ಹೇಳೋದು ಅಷ್ಟೇ. ನಾವು ಗುಂಡಿನೋ ಹಿಂಗೆ ಅನ್ಕೊತಾ ಇರೋದಂತೆ. ಏನು ಮಾಡೋಣ ಅಂತೇಳಿ ಅವನು ಅಸಿಸ್ಟೆಂಟ್ ಹೋಗ್ಬಿಟ್ಟು ಅವ್ನು ಕೂಟಾಕೊಂಬರ್ಬೇಕಲ್ಲ, ಆ ಗುಂಡಿಗೆ ಕತ್ತಿಸ್ಬಿಡಿ.
ಹಿಂಗಂತ ಇದ್ದಾನೆ ಬರ್ತಾನೆ ಇಲ್ಲ, ಜಡ್ಜ್ಮೆಂಟ್ ವ್ಯತ್ಯಾಸ ಮಾಡ್ದ ಬರ್ರಿ. ಹಂಗೆ ಒಂದೊಂದು ಕೆಟ್ಟ ಅಭ್ಯಾಸಗಳು ಮಾಡ್ತಾರೆ. ಹಿಂಗಂತ ರಾಮದೇವರದು ಏನು ಉಂಗುರ ಇದೇನು ಮಾಡ್ಬೇಕ್ರಿ ಅವ್ನಿಗೆ ಸರಿಯಾಗಿರುವಂಥ ಸೈಜಲ್ಲೇ ಇರುತ್ತೆ. ಯಾರೋ ಸಾಕ್ಷಾತ್ ಲಕ್ಷ್ಮೀದೇವಿಯರೇನೆ ಆ ರೂಪದಲ್ಲಿರುವಂಥದ್ದು, ಯಾರೋ ಬೇರೆ ಇನ್ಯಾರೋ ಅಲ್ಲ. ಈಗ ಅನ್ನೋವಾಗ ಏನೋ ಆಯ್ತಂತೆ, ಒಂದು ಉಂಗುರ ಕೆಳಗಡೆಗೆ ಬಿತ್ತಂತೆ, ಬಿದ್ದರೆ ಭೂಮಿ ಮೇಲೆ ಬಿಡಬೇಕು ತಾನೇ, ಭೂಮಿ ಮೇಲೆ ಬೀಳಿರುತ್ತೆ, ಸೀದಾ ಪಾತಾಳ ಕೊಟ್ಟಾಯ್ತಂತೆ. ಯಾರು ಪಾತಾಳದಲ್ಲಿ ಏನಿದೆ ಅಲ್ಲಿ, ಸಮುದ್ರರಾಜರು ಇದ್ದಾರೆ ಅಲ್ಲಿ. ನೋಡಿದ್ರು ವರುಣದೇವರು ಅದನ್ನು ತೊಗೊಂಡ್ಬಿಟ್ರಂತ ಅವರು. ಮತ್ತೆ ರಾಮದೇವ್ರು ಕೊಟ್ಟು ಅವ್ರಿಗೆ ಸಿಕ್ಕಿದ್ದು ಅಂತ ಹೇಳಿ ಪ್ರಸಾದ ಅಂತ ಹೇಳಿ ತೊಗೊಂಡ್ಬಿಟ್ರು. ರಾಮದೇವರು ಪರಂಧಾಮಕ್ಕೆ ಹೊರಡಬೇಕಾಗಿದೆ, ಸೂಚನೆ ಆಗಿದೆ. ಆ ಸಂದರ್ಭದೊಳಗಡೆಗೆ ಉಂಗುರ ಸಿಕ್ತಿಲ್ಲಪ್ಪ, ಎಲ್ಲೋ ಇಟ್ಬಿಟ್ಟಿದ್ದೀನಿ ಅಂತಂತ. ಹೌದು, ನೀವು ಉಂಗುರ ಹಾಕ್ಕೊಳ್ದಿರ ಇತ್ತು ಸರಿಯಾಗಿರೋದಿಲ್ಲ ಸ್ವಾಮಿ ಅಂತ ಹೇಳಿ. ಕೆಲವು ದಿನಾಗಲೂ ಉಂಗುರ ಹಾಕ್ಕೊಂಡು ಏನಾರ ಒಂದು ದಿವಸ ತೆಗೆದಿಟ್ಬಿಟ್ರೆ ಕೈಯೆಲ್ಲ ಒಳ್ಳೆ ಬೋಳ್ಬೋಳು ಕಾಣಿಸ್ಕೊಂಡು ಅನ್ಸುತ್ತೆ. ಸರಿ, ಏನು ಮಾಡಬೇಕು? ಹನುಮಂತೇವ್ರಿಗೆ ಹೇಳಿ ಕಳಿಸೋದಂತೆ, ನೀನು ಹೋಗಿ ತೊಗೊಂಬಪ್ಪ ಅಂತೆ. ಬಟ್ ಪಾತಾಳಕ್ಕೆ ಹೋಗಿ ತೊಗೊಂಬರೋಷ್ಟಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಭಗವಂತ ಪರಂಧಾಮಕ್ಕೆ ಹೊರಡಬೇಕು. ಸಮಾಯಾತ ಏ ಮೋಕ್ಷ ಪರೇಚ್ಛವಃ ಅಲ್ವಾ? ತೊಗೊಂಡ್ಬಂದನಂತೆ. ಬರುವಂತಹ ಸಂದರ್ಭದೊಳಗಡೆ ಕ್ಷಣ ಮಾತ್ರದೊಳಗಡೆಗೆ ತರಬಹುದಾಗಿತ್ತವರು. ಅಂಥದ್ದನ್ನು ಕೋಟಿ ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಇತ್ತು ವಾಯುದೇವರಿಗೆ. ಆದರೂ ಸಹಿತ ಆ ರೀತಿಯಲ್ಲಿ ಮಾಡಲಿ. ಯಾಕೆಂದರೆ ಭಗವಂತನ ಸಂಕಲ್ಪವನ್ನು ತಿಳ್ಕೊಂಡು ಕಾರ್ಯ ಮಾಡ್ತಾರೆ. ಚಿತ್ತವೃತ್ತಿ ಅನುವೃತ್ತಿ ಮಾನರು ಭಗವಂತನ ಸಂಕಲ್ಪವನ್ನು ತಿಳ್ಕೊಂಡು ವ್ಯವಹಾರ ಮಾಡ್ತಾರೆ. ಸುಮತಿದ್ದಲ್ಲೇ ಹೇಳ್ತಾರೆ. ಹೋದರು, ಪಾತಾಳಕ್ಕೆ ಹೋದರು, ಭೇದಿಸ್ಕೊಂಡು ಹೋಗ್ತಾ ಇದ್ದಾರೆ. ವರುಣದೇವರು ಬಂದಿದ್ದು ಬಹಳ ಸಂತೋಷ ಆಯಿತು ಅಂತಂದರು. ಅಲ್ಲೇ ಬೇಕಾದಷ್ಟು ಆತಿಥ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ, ಸ್ವೀಕಾರ ಮಾಡಿದ್ರು. ನೋಡಿ, ಟೈಮ್ ಇಲ್ಲ, ಆಗೋಯ್ತು ಆಗ್ಲೇನೇ. ಅಲ್ಲೇ ಏನು ಟೈಮ್ ಆಯಿತಾ ಅಂತ ಕೇಳ್ತಿದ್ದೀವಿ. ಇನ್ನೂ ಇದೆಯಾ? ಸರಿ, ಆಯಿತು. ಇವಾಗ ಅನ್ಸುತ್ತೆ ನೆನ್ನೆ ರಾತ್ರಿ ಫಲಾರ ಮಾಡಬೇಕಾಗಿತ್ತು ಅಂತ. ನಿನ್ನೆ ಬೆಳಗ್ಗೆ ಯೋಚನೆ ಮಾಡಿದಾಗ ಫಲಾರ ಬೇಡ ಅನ್ನಿಸ್ತು. ಇವಾಗ ಊಟದಿಂದ ನಿನ್ನೆ ಫಲಾರ ಆಗಬೇಕಾಗಿತ್ತು ಅಂತ ಅನಿಸುತ್ತೆ. ಆಗ ವರುಣದೇವರು ಕೇಳ್ತಾ ಇದ್ದಾರಂತೆ, ಆ ಉಂಗುರ ಬಂತು ರಾಮದೇವರದ್ದು, ಎಲ್ಲೋ ಹೋಯ್ತು ಅಂತ. ಏನು ಉಂಗುರ ಯಾವುದೂ ಇಲ್ವಲ್ಲ ನೋಡಿ. ನನ್ನ ಹತ್ರಕ್ಕೆ ಒಂದು ಸ್ವಲ್ಪ ಮೇಲೆ ಭೂಲೋಕದಿಂದ ಕೆಳಗಡೆ ಬಂದಿರುವಂಥದ್ದು ಕೆಲವೊಂದೆಲ್ಲ ಇದೆ, ಅದನ್ನೆಲ್ಲ ತೋರಿಸೋದು ಅದಲ್ಲ ಅಂತ ಅಂತಿದ್ದಾರೆ. ಕೊನೆಗೆ ಅದು ಹುಡುಕೋ ಅಷ್ಟೊಂದಿಗೆ ದಿನಗಟ್ಟಲೆ ಆಗಿ ಹೋಗ್ಬಿಡ್ತಂತೆ. ಅಂದರೆ ಅಷ್ಟು ಇತ್ತು ಅಂತಲ್ಲಿ. ಕೊನೆಗೆ ನೋಡ್ತದಂದರೆ ಇದೊಂದಿದೆ ಅಂತ. ಅಂದರೆ ಅದರೊಳಗಡೆಗೆ ಅಭಿಮಾನತ್ವ ಬರಬೇಕು, ಇಲ್ಲ ಅಂದರೆ ಆಗೋದಿಲ್ಲ. ನಮ್ಗೆ ಈ ಉಂಗುರ ಇಲ್ಲ ಅಂತಂದರೆ ಬೇರೆ ತೊಗೊಳ್ತಂದ್ರೆ ಬೇರೆ ಅಂಗಡಿಯಿಂದ ತೊಗೊಂಬಂದ್ಬಿಡ್ತೀವಿ, ಆಯಿತಾ? ಕೆಲವ್ರದ್ದು ಹಾಗಲ್ಲ, ವಯಸ್ಸಾದವ್ರು ಇರ್ತಾರಲ್ಲ, ಆ ಸೆಂಟಿಮೆಂಟ್ ಹಾಗೇ ಇರುತ್ತೆ. ವಯಸ್ಸಾದವ್ರಿಗೆ ನೀವು ಒಂದು ಮಾತ್ರೆ ಕೊಡ್ತಾ ಇರ್ತೀರ. ಕಂಪ್ನಿಯವ್ರು ಏನು ಮಾಡ್ತಾರೆ ಅಂತಂದರೆ ಒಂದು 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಸ್ಟ್ರಿಪ್ ಕಲರು ಮಾತ್ರೆ ಕಲರ್ ಚೇಂಜ್ ಮಾಡ್ತಾ ಇರ್ತಾರೆ. ಅಲ್ಲೇ ನಾನು ಬೇರೆ ಇನ್ಯಾರ್ದು ಅಲ್ಲ, ನಾನು ನಮ್ಮ ತಾಯಿಯವ್ರ ವಿಷಯನೇ ಹೇಳ್ತಿದ್ದೀನಿ ಅಷ್ಟೇ. ನನಗೆ ಬೇರೆಯವ್ರ ದಿನ ಹೇಳಿ ನನಗೇನಾಗಬೇಕಾಗಿಲ್ಲ. ಅಲ್ಲೇ ಅವ್ರು ಯಾವ ಕಲರ್ ಇತ್ತೋ ಅದೇ ಕಲರ್ ಇರಬೇಕು ಮಾತ್ರೆ. ಒಂದೇನಾನ ವ್ಯತ್ಯಾಸ ಆಯಿತು ಅಂತಂದರೆ ಈ ಮಾತ್ರೆ ಎಲ್ಲ ಬೇರೆ ತಂದಿದ್ದೀರ. ಹಾಗೆ ಅದರಲ್ಲಿ ಅಭಿಮಾನ ಬಂದುಬಿಟ್ಟಿರುತ್ತೆ. ರೋಗ ಹೋಗೋಕ್ಕೋಸ್ಕರ ತಗೊಳ್ಳೋಂಥ ಬರೀ ಇವು ಸಾಮಾನ್ಯ ಒಂದು ಜಡ ಪದಾರ್ಥ, ಔಷಧಿ ಪದಾರ್ಥಕ್ಕೆ ಹಿಂಗೆ ಇರಬೇಕಾಗಿದ್ದರೆ ಭಗವಂತನ ಕೈಯಲ್ಲಿ ಹಾಕ್ಕೊಳ್ತಕ್ಕಂತಹ ಆ ಉಂಗುರ ಇದೆಯಲ್ಲ, ಅದಿನ್ನು ಹೇಗಿರಬೇಕು? ಅದು ರಾಮದೇವರದೇ ಉಂಗುರ ಅಂತ ಹೇಳಿ ಕನ್ಫರ್ಮ್ ಮಾಡಬೇಕು. ಆಮೇಲೆ ರಾಮದೇವ್ರಿಗೆ ತೊಗೊಂಬರೋದು ಇದೇ ಥರ ಇದೆ, ಅದು ಇದಲ್ಲ ಅಂತಂದ್ರೆ ಏನು ಮಾಡಬೇಕು? ಎಷ್ಟು ಸೂಕ್ಷ್ಮ ಇರುತ್ತೆ ಗೊತ್ತಾ? ಕೊನೆಗೆ ಅವರು ಅದನ್ನು ಹುಡುಕಿದ್ರಂತೆ. ನೋಡಿದ ಸಂದರ್ಭದೊಳಗಡೆ ಇದೇ ರಾಮದೇವರ ಒಂದು ಉಂಗುರ ಅಂಬಂತೆ ಹೇಳಿ ತೊಗೊಂಡು ಹೋಗ್ತಾ ಇದ್ದಾರೆ. ಅಷ್ಟೊಳಗಡೆ ಭಗವಂತ ಪರಂಧಾಮಕ್ಕೆ ಹೊರಟಿದ್ದ ಅಂತ ಹೇಳಿ. ಅಲ್ಲೇ ಉಂಗುರ ಅಂತಂದರೆ ಭಗವಂತ ಉಂಗುರ ಹಾಕ್ಕೊಂಡಿರ್ತಾನಲ್ಲ, ಅದು ನಮಗೆಲ್ಲೂ ಸಹಿತ ಕಾಣಿಸಲ್ಲ. ನೀವು ತಿಮ್ಮಪ್ಪ ಉಂಗುರ ಹಾಕ್ಕೊಂಡ್ರೆ ಕಾಣಿಸುತ್ತಾ? ಅಲ್ಲೇ ನೀವು ₹1 ಕೋಟಿ ಕೊಡ್ತೀನಿ ಅಂತಂದ್ರೂ ಸಹಿತ ಅವ್ನು ಹಾಕ್ಕೊಂಡ್ರೆ ಉಂಗುರ ಕಾಣಿಸಲ್ಲಪ್ಪ. ನಮಗಂತೂ ಕಾಣಿಸಲ್ಲ ನಿಜವಾಗ್ಲು. ₹1 ಕೋಟಿ ಕೊಟ್ಟರೆ ಅದು 10ವರೆಗೂ ಬಿಡ್ತಾರೆ. ಅವನು ಎಂಥವನು ಅಂತಂದರೆ ಅವನು ಅಲ್ಲೇ ₹1 ಕೋಟಿ ಕೊಟ್ಟರೆ ನನ್ನ ಮುಂದೆ ಕೂತ್ಕೊ ಅಂತಂತ. 1,00,000 ಕೊಡ್ತೀನಿ ಅಂತಂದರೆ 1 ಬಾಗಿಲು ಹಿಂದೆ ಅಂತಂತಾರೆ. 1000 ಕೊಡ್ತೀನಿ ಅಂತಂದರೆ 2 ಬಾಗಿಲು ಹಿಂದೆ. ಅಲ್ಲೇ 300 200 ಹಂಗೆ ಕೊಡ್ತೀನಿ ಅಂತಂದರೆ ಅಲ್ಲಿ ಜೈವಿಜರತಕ್ಕೆ ನೋಡ್ಕೊಂಡು ಒಟ್ಟಾಗ ಅಲ್ಲೇ ಬರಲ್ಲ ಬೇಡ. ಅವನು ದುಡ್ಡಿನ ಸ್ವಾಮಿ ಆಗೋಗ್ಬಿಟ್ಟಿದ್ದಾನೆ ಅವನು. ಕೈಸಾನೇ ಪರಮಾತ್ಮ ಆಗಲ್ಲ. ಆದರೆ ನಾನೊಂದು ನನ್ನ ಅನುಭವಕ್ಕೆ ಬಂದಿದ್ದು ಅಲ್ಲೇ ಇದರಲ್ಲಿ ಅನಂತ ಶಯನ ಆ ಭಗವಂತ ಮಲಗಿದ್ದಾನೆ. ಅವನು ಕೈಯನ್ನು ಹೀಗೆ ಹಿಡ್ಕೊಂಡಿದ್ದಾನೆ. ಕೆಳಗಡೆಗೆ ಆ ರುದ್ರದೇವರ ಸನ್ನಿಧಾನ, ಒಳ್ಳೆ ಫಣವಿಭೂಷಿತನಾಗಿರತಕ್ಕಂತಹ ಅವನು. ಆ ಉಂಗುರ ಇದೆ, ಎಷ್ಟಿದೆ ಅಂದರೆ ನನ್ನ ತಲೆಗೆ ಹತ್ರ ಇದೆ ಉಂಗುರ. ಇಷ್ಟು ಅಪ್ಪನ ಸರಿಯಾಗಿ ಉಂಗುರ ಇರುವಂಥದ್ದು.
ಆ ಉಂಗುರ ಹಾಕಿರೋದು ನೋಡು ಚೆನ್ನಾಗಿ ಕಾಣುತ್ತದಂತೂ ಸಹಿತ ಅಂತ ವಿಶಿಷ್ಟವಾಗಿರ್ತಕ್ಕಂಥ ರೂಪ. ಅಂದರೆ ಇದನ್ನು ಹುಡುಕಬೇಕು ಅಂತಂದರೆ ಇನ್ನು ಎಷ್ಟು ಇದಾಗಿರಬೇಕು ನಮ್ಮ ಹನುಮಂತರಿಗೆ. ಅಂದರೆ ಅಜ್ಞಾನ ಇತ್ತು ಅಂತ ಅಂದ್ಕೊಂಡ್ಬಿಡ್ಬೇಡ್ರಿ, ಅವರೇ ಕಾಲ ವಿಳಂಬವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಈ ರೀತಿಯಲ್ಲಿ ಆ ವಾಯುದೇವರ ಮಹಿಮೆ ಒಂದಲ್ಲ ಎರಡಲ್ಲ ಸಾವಿರಾರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸುರುದ್ವಿಜಯದಲ್ಲಿ ಹೇಳ್ತಾ ಇದ್ದಾರೆ, ಆ ದೇವತೆಗಳ ಒಂದು ಸುರಾಯುಷಾವಯಂ ಅಂತ ಹೇಳ್ತಾರೆ. ಆ ದೇವತೆಗಳ ಆಯಸ್ಸನ್ನು ನಮಗೆ ಕೊಟ್ಟುಬಿಟ್ರೂ ಸಹಿತ ವಾಯುದೇವರ ಒಂದು 10% ಮಹಿಮೆಯನ್ನು ಹೇಳಲಿಕ್ಕಾಗಲ್ಲ ಅಂತಂತಾರೆ. ಹೀಗಿರೋವಾಗ ಇನ್ನು ಎಷ್ಟಿರ್ಬೋದು. ನಾವು ಸುಮಧ್ವಿಜ ಒಂದು ಸದ್ಯ ದಿನಕ್ಕೆ ಒಂದು ಸರ್ಗ ಮಾಡಬೇಕು ಅಂತಂದರೆ ಅಲ್ವೇ 20 ವಿಘ್ನಗಳು ನಮಗೆ. ಅಂತಾದ್ರೊಳಗಡೆಗೆ ಆ 16 ಸರ್ಗವನ್ನು ಪಾರಾಯಣ ಮಾಡಿ ಅನ್ನ ತಿನ್ನುವಂಥವ್ರಿದ್ದು ಎಷ್ಟೋ ಜನ. ಹಾಗೆ ಆ ಭಗವಂತನ ಮಹಿಮೆಯನ್ನು, ವಾಯುದೇವರ ಮಹಿಮೆಯನ್ನು, ರುದ್ರದೇವರ ಮಹಿಮೆಯನ್ನು ಅಲ್ವಾ ಆ ತಾರತಮ್ಯೋಪೇತವಾಗಿ ಎಷ್ಟು ಜನ ಜ್ಞಾನಿಗಳಿದ್ದಾರೆ. ಒಂದೊಂದು ಮಹಿಮೆಯನ್ನು ಸಹಿತ ತಿಳಿಯಬೇಕಾಗಿದ್ದರೆ ಅಲ್ಲೇ ವಿಶಾಲವಾಗಿರ್ತಕ್ಕಂಥ ಮನಸ್ಸು ನಮಗಿರಬೇಕು. ಹಾಗೆ ಅಂತಹ ಯಾವ ಜನ್ಮೇಜಯರಾಗಿರೋ ಅನೇಕ ಕ್ಷೇತ್ರಗಳಿಗೆ ಹೋಗಿ ಆ ಮುಖ್ಯ ಪ್ರಾಣದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅದು ಎಲ್ಲಿತ್ತೋ ಏನಿತ್ತು ಯಾರಿಗೆ ಗೊತ್ತು. ಅಲ್ಲೇ ಸ್ವಪ್ನ ಸೂಚನೆಯಾಗಿ ಇಂತಹ ಕಡೆಯಲ್ಲಿ ನಾನಿದ್ದೀನಿ ಬರಬೇಕು ಅಂತ ಹೇಳಿದಾಗ ಅವರು ಸನ್ನಿಹಿತರಾಗಿ ಆ ವ್ಯಾಸರಾಜರಂಥ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ದರ್ಶನವನ್ನು ಕೊಟ್ಟು ಅಲ್ಲೇ ಅವರು ಇನ್ನೂ ಎಷ್ಟೋ ಜನ ಕಡೆಯಲ್ಲಿದೆ. ಅಲ್ಲೇ ಯಾರೋ ಬಟ್ಟೆ ಒಗಿತಿದ್ರಂತೆ, ಬಂಡೆಗಳು ಹಾಗೆ ಬಂಡೆ ಹೊಡಿತಾ ಇದ್ದಾರೆ. ಅವ್ರ ಮನೆಯಿಂದ ಯಾರೋ ಒಬ್ಬರು ದೊಡ್ಡವರು ಇರ್ತಾರೆ, ಅವ್ರಿಗೆ ಸ್ವಪ್ನದೊಳಗಡೆ ಸೂಚನೆ ಕೊಟ್ಟರು ಅಂಥದ್ದು. ಅಲ್ಲೇ ನನ್ನ ಮೇಲೆ ಯಾರೋ ಬಟ್ಟೆ ಒಗಿತಿದ್ದಾರೆ ಅಂತ ಹೇಳಿ ಅಲ್ಲಿ ನೋಡ್ತಾ ಗೋಬಿ ಘಾಟ್ಗೆ ಹೋಯ್ತು ಅಂದರೆ ಶ್ರೀರಂಗಪಟ್ಟಣಕ್ಕೆ ಹೋಯ್ತು ಅಂದರೆ ವಾಟರ್ ಗೇಟಲ್ಲಿ ಒಂದು 50 ಜನ ನಿಂತ್ಕೊಂಡಿರ್ತಾರಪ್ಪ. ಅಲ್ಲೇ ಅದು ಎಲ್ಲಿ ಹುಡ್ಕೋದು ಎಲ್ಲ ತೆಗೆಯಕ್ಕೆ ಹೋಗ್ತೀವಿ, ರೈ ನಾವು ಸೆಟ್ ಮಾಡ್ಕೊಂಡಿದ್ವಿ ಹೋಗ್ರಿ ಈಚೆಗೆ ಅಂತ ಬೈತಾರೆ. ರೀತಿಯಾದಂಥ ಹಾಗೆಯೇ ಅಲ್ಲೋ ಒಂದು ಕಡೆಯಲ್ಲಿರುವಂಥದ್ದನ್ನು ಸೂಕ್ಷ್ಮವಾಗಿ ದರ್ಶನವನ್ನು ಕೊಡ್ತಾರೆ. ಆಮೇಲೆ ತೆಗೆದು ನೋಡ್ಕೊಂಬಿಟ್ಟು ಅಂತ ಹೇಳಿದ್ರೆ ಅಲ್ಲಿ ಪ್ರಾಣದೇವರ ಪ್ರತೀಕಗಳಿರತಕ್ಕಂಥದ್ದುಂಟು. ಅಂದರೆ ಈಗ ಸಾಮಾನ್ಯ ವ್ಯಕ್ತಿಗಳಿಗೆ ಹೀಗಾಗಬೇಕಾಗಿದ್ದರೆ ವ್ಯಾಸರಾಜರಂತಹ ಅವರಿಗೆ ಹೇಳುವಂಥದ್ದೇನು ಅಲ್ವಾ. ಇಂತಹ ರೀತಿಯಲ್ಲಿ ದರ್ಶನವನ್ನು ಕೊಟ್ಟು ಆ ದೇಸಾಯಿಯ ವಂಶಸ್ಥರಿಗೆ ವಿಶೇಷವಾಗಿ ಅವರು ಸನ್ನಿಹಿತರಾಗಿ ನಾನು ಇಂಥ ಕಡೆಯಲ್ಲಿದ್ದೀನಿ ಪ್ರತಿಷ್ಠಾಪನೆಯನ್ನು ಮಾಡಿ ಅಂತ ಹೇಳಿದಾಗ ಆ ಒಂದು ಕಾರ್ಯ ಎಂಬತಕ್ಕಂಥದ್ದು ನಡೆಸ್ತಾ ಇದೆ. ಅದನ್ನೆಲ್ಲವನ್ನೂ ಸಹಿತ ಆ ವ್ಯಾಸರಾಜರ ಕಾಲದಿಂದಲೂ ಸಹಿತ ನಾವು ನಡ್ಕೊಂಡ್ಬರ್ತಾ ಇದ್ದೀವಿ. ಈ ಒಂದು ಮುಖ್ಯ ಪ್ರಾಣದೇವರ ಸನ್ನಿಧಾನಕ್ಕೆ ಏನು ಬೇಕಾಗಿದ್ದರೆ ಅಲ್ಲೇ ಅದೆಲ್ಲವೂ ಸಹಿತ ಅವರ ಒಂದು ಅನುಗ್ರಹಕ್ಕೇನೆ ಪಾತ್ರರಾಗಿರುವಂಥದ್ದು ಅಂತ ಹೇಳಿ ಇಂತಹ ಒಂದು ದಿವ್ಯವಾಗಿರತಕ್ಕಂಥ ಸನ್ನಿಧಾನದೊಳಗಡೆಗೆ ನಾವು ಏನು ಆ ಒಂದು ಮುಖ್ಯ ಪ್ರಾಣದೇವರ ಒಂದು ವಿಶೇಷ ಮಹಿಮಾಯುಕ್ತವಾಗಿರತಕ್ಕಂತಹ ಸ್ತೋತ್ರಾದಿಗಳನ್ನೆಲ್ಲವನ್ನೂ ಸಹಿತ ಪಠಣ ಎಂಬತಕ್ಕಂಥದ್ದನ್ನು ಮಾಡಿದ್ದೀವೋ ಅದರಲ್ಲಿಯೂ ಸಹಿತ ಮಾಘ ಮಾಸ ವಿಶೇಷವಾಗಿ ಅಲ್ಲೇ ಮುದ್ದಾಚಾರ್ಯರು ಇತ್ಯಾದಿಗಳ ಅವತಾರವನ್ನು ಮಾಡಿರ್ತಕ್ಕಂಥ ಒಂದು ದಿವಸ, ಅಲ್ಲೇ ವಾದರಾಜ ಗುರುಸಾರ್ವಭೌಮರು ಅವತಾರ ಮಾಡಿರುವಂಥ ಒಂದು ದಿವಸ, ಮರ್ಧನೋಮಿ ಇತ್ಯಾದಿಗಳೆಲ್ಲವೂ ಸಹಿತ ಪ್ರಾಪ್ತವಾಗತಕ್ಕಂಥದ್ದು ಮಾಘ ಸ್ನಾನ ಎಂಬತಕ್ಕಂತಹದ್ದು ಇದೆಯಾ ನಿಮಿಷ ಹಾಗೆ ಈ ರೀತಿಯಲ್ಲಿ ಆ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಸಾನ್ನಿಧ್ಯಯುಕ್ತವಾಗಿರತಕ್ಕಂತಹ ಸ್ಥಳದಲ್ಲಿ ನಾವು ಇವತ್ತಿನ ದಿವಸ ಬಂದು ಇಲ್ಲಿ ಬೇಕಾದಷ್ಟು ಪಾರಾಯಣ ಇತ್ಯಾದಿಗಳನ್ನೆಲ್ಲವನ್ನು ಸಹಿತ ನಡೆಸುವಂಥವರಾಗ್ತಾ ಇದ್ದೀವಿ. 5ನೇ ವರ್ಷ ಇದು ಪೂರ್ಣಗೊಳ್ಳುವಂಥದ್ದಾಗಿ ಆಗುತ್ತಾ ಇದೆ. ಸುಮಾರು ಇದು 55ನೆಯ ಒಂದು ಪಾರಾಯಣ. ಈ 55 ಪಾರಾಯಣದಲ್ಲಿ ನನಗೆ ಮೊದಲನೇ ಒಂದರಲ್ಲಿ ನನಗೆ ಅವಕಾಶ ಸಿಗಲಿಲ್ಲ. ಅಲ್ಲೇ ಒಂದನೇದಕ್ಕೆ ಬೇರೆ ಇನ್ನೊಬ್ಬರು ಆಚಾರ್ಯರು ಬಂದಿದ್ದರು. ಆಮೇಲೆ 2ನೇದರಿಂದ ಪ್ರಾರಂಭವಾಯಿತು. ಒಂದು 3 ಅಥವಾ 4ಕ್ಕೆ ನಾನು ತಪ್ಪಿಸ್ಕೊಂಡಿದ್ದೀನಿ. ಅಲ್ಲಿ ಇನ್ನು ಮಿಕ್ಕಿದಕ್ಕೆಲ್ಲದಕ್ಕೂ ಸಹಿತ ಹಾಗೆ ಆಗಿರುವಂಥ ಒಂದು ಅವಕಾಶ ಈ ಒಂದು ಪಾರಾಯಣದ ಸಂಘದೊಳಗಡೆಗೆ ಮಾಡಿ ಬರಲ್ಲ. ಹಾಂ ಸರಿ ಬಂದುಬಿಡಿ 2 ನಿಮಿಷ. ಈ ರೀತಿಯಲ್ಲಿ ಆ ಪಾರಾಯಣ ಎಂಬತಕ್ಕಂಥದ್ದು ವಿಶೇಷವಾಗಿ ನಡ್ಕೊಂಡು ಹೋಗುತ್ತಾ ಇದೆ. ಅಂತಹ ಯಾವ ಪಾರಾಯಣ ಇತೋಪ್ಯಧಿಕ ಎಲ್ಲ ಸೇವಾಕರ್ತರಿಂದಲೂ ಸಹಿತ ನಡೆಯುವಂಥದ್ದಾಗಿ ಆಗಲಿ. ಅನೇಕ ಭಕ್ತರು ಇದಕ್ಕೆ ಕೈ ಜೋಡಿಸಿ ನಾವು ಎಲ್ಲೇ ಹೋದ್ರೂ ಸಹಿತ ಅಲ್ಲಿ ಪಾರಾಯಣಕ್ಕೆ ಬಂದು ಆ ಸಕಾಲಕ್ಕೆ ಬಂದು ಎಲ್ಲ ಪಾರಾಯಣ ಇತ್ಯಾದಿಗಳನ್ನೆಲ್ಲವನ್ನೂ ಸಹಿತ ಮಾಡಿ ಸಹಕಾರವನ್ನು ಸಹಿತ ಕೊಡತಕ್ಕಂಥವರಾಗಿ ಆಗುತ್ತಾ ಇದ್ದರೆ ನಿಮಗೆಲ್ಲರಿಗೂ ಸಹಿತ ಆ ವಾಯುದೇವರ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತ ಇತೋಪ್ಯಧಿಕ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಧರ್ಮ ಪ್ರವೃತ್ತಿ ಎಂಬತಕ್ಕಂಥದ್ದನ್ನು ಕೊಡುವಂತಹವನಾಗಲಿ ಅಂತ ಹೇಳಿ ಈ ಒಂದು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಈ ಒಂದು ಸ್ಥಳದಲ್ಲಿ ನಮಗೆ ಅವಕಾಶವನ್ನು ಕೊಟ್ಟಿರತಕ್ಕಂತಹ ಆ ದೇಸಾಯಿ ವಂಶಸ್ಥರಿಗೂ ಸಹಿತ ಭಗವಂತ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಡಲಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಕಟ್ ಮಾಡಿ ನಿನ್ನೆ ನಡೆದಂತಹ ಒಂದು ಪಾರಾಯಣದ